ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಇಂಡಿಯನ್ ರೇಕಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್, ಕನ್ನಡದ ಕವಿಯತ್ರಿ, ಸಾಹಿತಿ, ಬರಹಗಾರರು, ಪ್ರಸಿದ್ಧ ನಿರೂಪಕರು ಹಾಗೂ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ಸಂಸ್ಥಾಪಕರಾಗಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀದೇವಿ ಅಮ್ಮನ್ಗೆ ಹ್ಯಾಂಡ್ ವೇವ್ ಮಾಡುವ ಮೂಲಕ ನಾವು ಸ್ವಾಗತವನ್ನು ಮಾಡೋಣವಾ? ಓಕೆ, ಸಾಕಷ್ಟು ಜನ ಬೆಳಗಿಂದ ಕಾಲ್ಸ್ ಬರ್ತಾ ಇತ್ತು. ಗೊತ್ತಿರ್ಬೋದು, ಊರಲ್ಲಿ ಇದ್ರೂ ಕೂಡ ಕಾಲ್ಸ್ ಬರ್ತಾ ಇತ್ತು. ತುಂಬಾ ಜನ ಕೇಳ್ತಾನೆ ಇದ್ರಿ ಈ ಕೋರ್ಸ್ ಅಟೆಂಡ್ ಆಗ್ಬೇಕು ಅಂತ ಹೇಳಿ. ಸೊ ಎಲ್ಲರ ಪ್ರೀತಿಯ ಒಂದು ಕಾತುರಕ್ಕೆ ಇವತ್ತಿನ ಸೆಷನ್ ಈಗಾಗ್ಲೇ ಬಂದಿದೆ. ವಿಶೇಷವಾಗಿರುವಂತ ಸೆಷನ್ ಆಗಿದೆ ಇದು. ಸೊ ಈ ಸೆಷನ್ ನಡ್ಸ್ಕೊಡ್ಲಿಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ, ಕೇಳ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಡ್ಸ್ಕೊಡ್ಲಿಕ್ಕೆ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಮತ್ತೆ ಇನ್ನೊಂದು, ಕಡ್ಡಾಯವಾಗಿ ಎಲ್ರೂ ವಿಡಿಯೋ ಆನ್ ಮಾಡಿ ಇವತ್ತಿನ ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಅತ್ಯಂತ ಪ್ರಮುಖವಾಗಿರುವಂತಹ ನನ್ಗೆ ಅತ್ಯಂತ ಆಪ್ತವಾಗಿ ಮತ್ತೆ ಬಹಳ ಹೃದಯಕ್ಕೆ ಸಮೀಪ ಇರುವಂತಹ 3-4 ಕೋರ್ಸ್ಗಳಿವೆ. ಅದರಲ್ಲಿ ಒಂದು ಯಾವುದು ಅಂದ್ರೆ ಕರುಣಾರೇಖಿ. ಆದ್ರೆ ಅನಿವಾರ್ಯ ಕಾರಣದಿಂದ ಸುಮಾರು 6 ವರ್ಷಗಳಿಂದ ನಾವು ಕರುಣಾರೇಖೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಮ್ಗೆ ಸಾಕಷ್ಟು ಕೆಲಸ ಇದೆ. ಯಾರ್ಯಾರು ನನ್ನ ಜೊತೆಗೆ ಜೋಡಿಸ್ಕೊಂಡಿರಿ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ 6 ವರ್ಷದಿಂದ ನಾವು ಮಾಡ್ಲೇ ಇಲ್ಲ. ಆದ್ರೆ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ 5 ತಿಂಗಳಾಯ್ತು. 5 ತಿಂಗಳಿಂದ ಪ್ಲಾನ್ ನಡೀತಾ ಇದೆ. ಕರುಣಾರೇಖಿ ಮಾಡೋಣ ಒಂದು ಬ್ಯಾಚ್ ಆದ್ರೂ ಮಾಡೋಣ, ಬಹಳ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ. ಆದ್ರೆ ಇವತ್ತು ಅದರ ಸುದಿನ, ಒಳ್ಳೆಯ ಸಮಯ ಇದೆ ನೋಡ್ರಿ, ಅದು ಇವತ್ತು ಕೂಡಿ ಬಂದಿದೆ. ಹಾಗಾಗಿ ಈ ಒಂದು ಅವಕಾಶವನ್ನ ಕೊಟ್ಟಿರುವಂತ ಬ್ರಹ್ಮಾಂಡಕ್ಕೂ, ಮತ್ತೆ ಇವತ್ತು ನೀವೇನ್ ಜಾಯಿನ್ ಆಗಿದ್ರಿ 295 ಮೆಂಬರ್ಸ್ ಇದ್ರಿ, ಎಲ್ಲರಿಗೆ ಹೇಳ್ತೀನಿ, ಓನ್ಲಿ 300 ಮಾತ್ರ ಆಪ್ಷನ್ ಇದೆ ನಮ್ಮ ಹತ್ರ ಝೂಮ್. ಅಪ್ಪಿ ತಪ್ಪಿ ಮಕ್ಕಳ ಯಾರಾದ್ರೂ ಹೊರಗ್ ಹೋದ್ರಿ, ನೀವು ಹೊರಗ್ ಹೋದ ತಕ್ಷಣ 4-5 ಜನ ಏನಾರು ಬಂದ್ರು, ನೀವು ಟೋಟಲಿ ಕ್ಲಾಸ್ ಮುಗಿಯೋ ತನಕ ಒಳಗ ಆಪ್ಷನ್ ಇಲ್ಲ. ರೀಸನ್ ಏನು ಅಂದ್ರೆ ಓನ್ಲಿ 300 ಇರೋದ್ ನನ್ನ ಹತ್ರ. ಈಗಲ್ಲಿ ಝೂಮ್ ನನಗೆ ಮೆಸೇಜ್ ಕೊಡ್ತಾ ಇದೆ, ಲಾಸ್ಟ್ ಇದಕ್ಕೆ ಬಂದಿರಿ ನೀವು ಅಂತ ಹೇಳಿ. ಓಕೆನಾ? ಎಲ್ಲರಿಗೂ ತಿಳಿತಾ ಇದೆನಾ? ಸೊ ಹಾಗಾಗಿ ಬಹಳ ಹೇಳ್ತಾರೆ ನೋಡ್ರಿ, ಡೇಂಜರ್ ಝೋನ್, ಆ ಝೋನ್ ನಲ್ಲಿ ನೀವೆಲ್ಲರೂ ಇದ್ದೀರಿ. ಅಪ್ಪಿ ತಪ್ಪಿ ಹೋದ್ರೆ ಕ್ವಿಟ್ಟೆ ನೀವು ಮತ್ತೆ ವಾಪಸ್ ಬರಂಗ ಆಪ್ಷನ್ ಇಲ್ಲ. ಸೊ ಹಾಗಾಗಿ ಪ್ರತಿಯೊಬ್ರಿಗೆ 300 ಆಗಿದೆ, ಗೊತ್ತಾಯ್ತಾ ಈಗ ನಿಮ್ಗೆ? ಸೊ ಹಾಗಾಗಿ 300 ಮುಗಿತಂದ್ರ ಅದು ನಮ್ದು ಫಿನಿಶ್ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಪ್ರತಿಯೊಬ್ಬರಿಗೂ ಸಮೇತ ನಮ್ಮ ಕರುಣಾ ರೇಖಿಯ ಇಂಟ್ರೊಡಕ್ಷನ್ ಸೆಷನ್ಗೆ ತಮ್ಮೆಲ್ಲರಿಗೆ ಇನ್ನೊಂದು ಸಲ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ, ಸೊ ಯಾರೆಲ್ಲರೂ ರೆಡಿ ಇದ್ದೀರಿ ಅವ್ರೆಲ್ಲರೂ ಐ ಆಮ್ ರೆಡಿ ಅಂತ ಒಂದ್ಸಲ ಫುಲ್ ಖುಷಿಯಿಂದ ನನ್ಗೆ ಮೆಸೇಜ್ ಮಾಡ್ಬೇಕು. ಮತ್ತೆ ಈ ಯುಗಾದಿ ನಿಮ್ಮೊಂದಿಗೆ ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ಎನರ್ಜಿಯನ್ನ ಕನೆಕ್ಟ್ ಮಾಡೋದಕ್ಕೆ ನಾನಂತೂ ರೆಡಿ ಇದ್ದೀನಿ. ಹೊಸ ವರ್ಷದಲ್ಲಿ ಏನಾದ್ರೂ ಒಂದು ಹೊಸದ್ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಇಟ್ಟಿವಿ. ಬಟ್ 18-19 ಯುಗಾದಿ ಹಬ್ಬ ಇದೆ. ಹಾಗಾಗಿ ಈ ಕೋರ್ಸ್ ಅನ್ನ ಮೇನ್ ಸೆಷನ್ ಅನ್ನ 20ನೇ ತಾರೀಕಿಗೆ ನಾವು ರಾತ್ರಿ 9ರಿಂದ 10 ಗಂಟೆ ನಾವು ಶುರು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಮತ್ತೆ ನಾಳೆ 2 ದಿನ ಇಂಟ್ರಡಕ್ಷನ್ ಸೆಷನ್ ಇರುತ್ತೆ. ಒನ್ ಡೇಗೆ ಇದು ಮುಗಿಯೋದಿಲ್ಲ. ಇದ್ರ ಮಾಹಿತಿ ಬಹಳ ಸೂಕ್ಷ್ಮವಾಗಿರುವಂತ ಕೋರ್ಸ್ ಇದು ಎಲ್ಲರಿಗೂ ನಿಲುಕೋದು ಅಲ್ಲ, ಎಲ್ಲರಿಗೂ ಅರ್ಥನೂ ಆಗೋದಿಲ್ಲ. ಅಂತಹ ಒಂದು ಅತ್ಯಂತ ಪ್ರಮುಖವಾಗಿರುವಂತ ಕೋರ್ಸ್ ಇದೆ. ಹಾಗಾಗಿ ಇದು ಇಂಟ್ರಡಕ್ಷನ್ ಸೆಷನ್ ಇದೆ ನೋಡ್ರಿ, 2 ಡೇಸ್ ನಡೆಯುತ್ತೆ. ಇವತ್ತು ಮತ್ತು ನಾಳೆಯ ಸಮೇತ 2 ದಿನ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ನನ್ಗೆ ನಾಳೆ ಕೂಡ್ಲಿಕ್ಕೆ ನನ್ಗೆ ಆಗೋದಿಲ್ಲ, ನನ್ನ ಹತ್ರ ಅಷ್ಟು ಸಮಯ ಇಲ್ಲ ಅಂದ್ರ ನೀವು ದಯವಿಟ್ಟು ಈಗ್ಲೇ ಕ್ವಿಟ್ ಮಾಡ್ಕೊಳ್ಬಹುದು. ಮತ್ತೆ ಯಾವಾಗಾದ್ರೂ ನಾವು ಮಾಡಿದಾಗ ನೀವಲ್ಲಿ ಜಾಯಿನ್ ಆಗ್ಬೋದು. ಆದ್ರೆ 2 ದಿನ ಯಾರಿಗ್ ಟೈಮ್ ಇದೆ ನೋಡ್ರಿ, ಅವ್ರು ಮಾತ್ರ ಈ ಸೆಷನ್ ಅನ್ನ ಅಟೆಂಡ್ ಮಾಡ್ರಿ ಅಂತ ಹೇಳಿ ಹೇಳ್ತಾ, ಎಲ್ರ ಹತ್ರ ಡೈರಿ ಮತ್ತು ಪೆನ್ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ಸಲ ನಿಮ್ ಸ್ಕ್ರೀನಿಂಗ್ ಬರ್ತೀನಿ ತಾಡ. ನನ್ಗೆ ನಿಮ್ಮ ಡೈರಿ ಹಿಂಗ್ ತೋರ್ಸ್ಬೇಕು. ನಮ್ದೆಲ್ಲಾ ಸೀನಿಯರ್ಸ್ ತಗೊಂಡಿರ್ತಾರ, ಲೈಫ್ ಕೋಚ್ನವರು, ಸೀನಿಯರ್ಸ್. ಯಾರು ಹೊಸಬ್ರು ಬಂದಿರ್ತೀರಿ ನೋಡ್ರಿ, ಅವ್ರು ಸ್ವಲ್ಪ ಡೈರಿ ಪೆನ್ ಅಂದ್ರೆ ಆಗೋದಿಲ್ಲ. ನೀವೇನ್ ತಿಳ್ಕೊತ್ರಿ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಗೊತ್ತಾಗಿಂದೇ ಗೊತ್ತಾಗೋದಿಲ್ಲ, ಅದೇ ದೊಡ್ಡ ಸಮಸ್ಯೆ ಇರೋದು. ಏನ್ ಗೊತ್ತಂತಿದೆ ನೋಡ್ರಿ, ಅದೇ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಡೈರಿ ಒಂದ್ಸಲ ನಮ್ಗೆ ತೋರ್ಸ್ರಿ ಎಲ್ಲಾರು. ಡೈರಿ ಮತ್ತು ಪೆನ್ನು ಇದೆ ನೋಡ್ರಿ, ಇದು ನಮ್ಮ ಅಸ್ತ್ರಶಸ್ತ್ರ. ಒಂದು ವಿದ್ಯಾರ್ಥಿಯ ಲಕ್ಷಣಕ್ಕೆ ಬಂದಾಗ ಡೈರಿ ಮತ್ತು ಪೆನ್ ಯಾವಾಗ್ಲೂ ಕಂಪಲ್ಸರಿ ನಿಮ್ ಹತ್ರ ಇಟ್ಕೊಳ್ಬೇಕು. ಒಂದು ಅದಾದ್ಮೇಲೆ 2ನೇದೇನು ಅಂದ್ರ ವಿಡಿಯೋ ಮಾತ್ರ ಕಂಪಲ್ಸರಿ ಆನ್ ಮಾಡ್ಬೇಕು.
ರೀಸನ್ ಏನು ಅಂದ್ರ ರೇಖಿ ಗೊತ್ತಲ್ಲ, ರೇಖಿ ಒಂದು ಕೋರ್ಸ್ ಅಲ್ಲ. ರೇಖಿ ನಾನು ಕೋರ್ಸ್ ತಗೋತಾ ಇದ್ದೀನಿ, ರೇಖಿ ಏನೋ ಮಾಡ್ತಾ ಇದ್ದೀನಿ, ನೋ. ರೇಖಿ ಏನಿದೆ ಅಂದ್ರೆ ಒಂದು ವಿದ್ಯೆ ಇದೆ. ವಿದ್ಯೆಯಲ್ಲಿ ಮೊಟ್ಟ ಮೊದಲು ಏನ್ ನಾವು ಗೌರವ ಕೊಡ್ತೀವಿ ನೋಡ್ರಿ ಗುರುವಿಗೆ ಕಲಿಸೋರು. ಅವ್ರು ದೊಡ್ಡವ್ರು ಇರ್ಬೋದು, ಸಣ್ಣವ್ರು ಇರ್ಬೋದು, ಹೆಣ್ಣು ಇರ್ಬೋದು, ಗಂಡ್ ಇರ್ಬೋದು, ಗೊತ್ತಿದ್ದವ್ರು ಇರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಯಾರಾದ್ರೂ ಇರ್ಬೋದು. ಆದ್ರೆ ಅವರ ಮುಖೇನ ಅಂದ್ರೆ ಅವರ ವತಿಯಿಂದ ಬ್ರಹ್ಮಾಂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇರುತ್ತೆ. ಬ್ರಹ್ಮಾಂಡದ ಶಕ್ತಿ ನಿಮ್ ಜೊತೆಗೆ ಜೋಡಿಸೋದಕ್ಕೆ ಯಾರು ನಿಮ್ಮಲ್ಲಿ ತಯಾರಾಗಿದ್ದಾರೆ ಅವ್ರಿಗೆ ಗೌರವ ಕೊಡೋದು ಯಾವ್ದ್ರ ಮೂಲಕ ಅಂದ್ರೆ ವಿಡಿಯೋ ಆನ್ ಮಾಡೋ ಮೂಲಕ. ಸೊ ಹಾಗಾಗಿ ವಿಡಿಯೋ ಆನ್ ಮಾಡೋದಿದೆ ನೋಡ್ರಿ, ಅದು ಕಂಪಲ್ಸರಿ ಇದೆ. ಡನ್, ಎಲ್ಲಾರು ಮಾಡಿದ್ರಿ, ಆಲ್ಮೋಸ್ಟ್ 90% ಇದ್ರಿ. ಲಾಸ್ಟ್ ಸ್ಕ್ರೀನಿಗೆ ಹೋಗಿ ಬಂದ್ರು 5 ನಿಮಿಷ ಬೇಕು, ಹಂಗಾಗಿ ನಾನು ಹೋಗೋದಿಲ್ಲ ಆ ಕಡೆ. ನನ್ನ ಎದುರು ಯಾರ್ಯಾರಿದ್ರಿ ಅವ್ರೆಲ್ಲರಿಗೆ ಇನ್ನೊಂದ್ಸಲ ನಾನು ವೆಲ್ಕಮ್ ಅನ್ನ ಮಾಡ್ತಾ, ಇದು ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಡೀತಾ ಇರುವಂತಹ, ಯಾವಾಗ್ಲೂ ಹೇಳ್ತೀನಲ್ಲ ನಾವು 18 ಕೋರ್ಸ್ ಮಾಡ್ತೀವಂತ, ಪ್ಲಸ್ ಈಗ ಮತ್ತೆ ಇದು ಒಂದು ಕೋರ್ಸ್ ನಮ್ದು ಆಡ್ ಆಯ್ತು, 19 ಕೋರ್ಸ್ಗಳು ನಮ್ಮಲ್ಲಿ ನಡೀತಾ ಇರುತ್ತೆ. ಸೊ ಈಗ ಬರ್ಕೊಡ್ರಿ, ರೇಖಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಇವತ್ ರೇಖಿ ಗೊತ್ತಿಲ್ಲ ಅಂತ ಯಾರು ಇಲ್ಲ ನನ್ನ ಸ್ಕ್ರೀನ್ ಮೇಲೆ. ಆಲ್ಮೋಸ್ಟ್ ಎಲ್ಲರಿಗೂ ರೇಖಿ ಗೊತ್ತಿದೆ. ಆಡಿಯೋ ಇಲ್ಲ, ನನ್ನ ಆಡಿಯೋ ಸರಿ ಇದೆ ಅನಿಲ್ ಸರ್? ನಿಮ್ದು ಒಂದ್ಸಲ ಚೆಕ್ ಮಾಡ್ಕೊರಿ. ಇಲ್ಲಾಂದ್ರೆ ಕೆಲವೊಂದ್ಸಲ ಏನಾಗುತ್ತೆ, ನೀವು ಸರಿಯಾಗಿ ಇದು ಮಾಡೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದ್ರು ನಿಮ್ ಆಡಿಯೋ ಬರೋದಿಲ್ಲ. ಇಲ್ಲಾಂದ್ರೆ ಇಲ್ಲಿ ಮೈಕ್ ಇರುತ್ತೆ ನೋಡ್ರಿ, ಅದಕ್ಕೆ ಏನಾದ್ರೂ ಟಚ್ ಆದ್ರೂ ಆಗೋದಿಲ್ಲ. ಸೊ ಹಾಗಾಗಿ ನೀವು ಒಂದ್ಸಲ ಚೆಕ್ ಮಾಡ್ಕೊಡಿ. ನಂದಂತೂ ಕರೆಕ್ಟ್ ಇದೆ, ನನ್ ಸೌಂಡ್ ಕರೆಕ್ಟ್ ಇದೆಯಲ್ಲ, ಒಂದ್ಸಲ ಚೆಕ್ ಮಾಡ್ರಿ, ನನ್ಗೆ ಕನ್ಫರ್ಮ್ ಮಾಡ್ರಿ ಕರೆಕ್ಟ್ ಇದೆನಾ? ಓಕೆ ಇದೆ, ನಾನು ಇದ್ರ ಹತ್ರನೇ ಕೂತು ಇವತ್ ಮಾತ್ರ ನನಗೆ ಕನ್ಫರ್ಮ್ ಇದೆ, ನಂದು ಓಕೆ ಇದೆ. ಓಕೆ, ಎಸ್. ಸೊ ಹಾಗಾಗಿ ರೇಖಿಯಲ್ಲಿ ಸಾಕಷ್ಟು ಪ್ರಕಾರದ ರೇಖಿಗಳಿರುತ್ತೆ ಅನ್ನುವಂಥದ್ದನ್ನ ನೀವು ಲೆವೆಲ್ 1 ಇದ್ದಾಗ್ಲೇ ನಾನು ನಿಮ್ಗೆ ಹೇಳಿ. ಸೊ ಹಾಗಾಗಿ ಟೋಟಲಿ ರೇಖಿ ಅನ್ನುವಂಥದ್ದು ಇದೆ ನೋಡ್ರಿ, ಮೂಲದಲ್ಲಿ ಒಂದೇ ರೇಖಿ, ಅದು ಇಲ್ಲಿ ಬೇರೆ ಬೇರೆ ರೇಖಿ ಇಲ್ಲನೇ. ಇಂಡಿಯನ್ ರೇಖಿ ಅನ್ನುವಂಥದ್ದು ಏನಿದೆ ಅಂದ್ರೆ ಅದು ತಾಯಿ ಬೇರು, ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. ಸೊ ಹಾಗಾಗಿ ಆ ತಾಯಿ ಬೇರಿಗೆ ಜನಿಸಿರುವಂತಹ ಎಲ್ಲಾ ರೆಂಬೆ ಕೊಂಬೆಗಳಿವೆ ನೋಡ್ರಿ, ಅವು ಬೇರೆ 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 ರೇಖಿಯಾಗಿ ಪರಿವರ್ತನೆ ಆಗಿರುವಂತದ್ದು ಇದೆ. ಆದ್ರೆ ಮೂಲದಲ್ಲಿರುವಂತಹದ್ದು ಏನಿದೆ ನೋಡ್ರಿ, ಅದು ರೇಖಿನೇ ಇರೋದು. ಸೊ ಹಾಗಾಗಿ ಇಲ್ಲಿ ನಾವು ರೇಖಿಯನ್ನ ಒಂದ್ ವೇಳೆ ಬಹಳ ಪ್ರಕಾರದ ರೇಖಿಗಳನ್ನ ನೋಡಿದ್ರ, ಈಗೀಗ ಮತ್ತೆ ಬೇರೆ ಬೇರೆ ರೇಖಿಗಳು ಸಮೇತ ಆಡ್ ಆಗ್ತಾ ಇವೆ. ಶಕ್ತಿ ರೇಖಿ ಅಂತೇಳಿ ಹೊಸದಿದೆ, ಹನುಮಾನ್ ರೇಖಿ ಅಂತೇಳಿ ಹೊಸದ್ ಬರ್ತಾ ಇದೆ, ಬೇರೆ ಬೇರೆ ಬಹಳಷ್ಟು ರೇಖಿಗಳು ಇದರಲ್ಲಿ ಆಡ್ ಆಗ್ತಾ ಇರುವಂತದ್ದು. ಇದು ಬಹಳ ದೊಡ್ಡ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಯೂನಿವರ್ಸ್ ನಲ್ಲಿ ಕಾರ್ಯ ಮಾಡ್ತಾ ಇರುವಂತದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಬರ್ಕೊಡ್ರಿ, ರೇಖಿ ಅನ್ನುವಂಥದ್ದು ಬೇರೆ ವಿಭಿನ್ನ ಇಲ್ಲೇ ಇಲ್ಲ, ಅದು ಇರೋದು ಒಂದೇ ಇದೆ. ಆದ್ರೆ ಅದರ ಏನಿದೆ ಅಂದ್ರೆ ರೆಂಬೆ ಕೊಂಬೆಗಳಿವೆ ನೋಡ್ರಿ, ಬೇರೆ 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 ರೀತಿ ಇದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಅವನದೇ ಪರ್ಸನಲ್ ಸಮಸ್ಯೆಗೆ ಅಂದ್ರೆ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕಾಗಿ ವಿಭಿನ್ನ ರೀತಿಯ ರೇಖಿಗಳು ನಮ್ಮ ಹತ್ರ ಬರ್ತಾ ಇವೆ. ಹಾಗಾಗಿ ಈ ಹಿಂದೆ ಇರುವಂತಹ ರೇಖಿಗೆ ಒಂದೇ ಒಂದ್ ಕಾರಣ ಇತ್ತು, ಯಾರಿಗೆ ಹೆಲ್ತ್ ಸಮಸ್ಯೆ ಇತ್ತು ಅವ್ರು ಮಾತ್ರ ರೇಖಿ ಮಾಡ್ತಿದ್ರು, ಗೊತ್ತಿರ್ಲಿ ನಿಮ್ಗೆ. ಆರೋಗ್ಯದ ಸಮಸ್ಯೆಯವರೇ 90% ಇಲ್ಲಿ ಜಾಯಿನ್ ಆಗ್ತಿರು. ಇವತ್ತು ಆರೋಗ್ಯದವ್ರು ಬಹಳ ಕಡಿಮೆ ಇದ್ದಾರೆ, ಸಕ್ಸಸ್ ಸಲುವಾಗಿ ಜಾಯಿನ್ ಆಗೋರು ಇದ್ದಾರೆ, ರಿಲೇಶನ್ಶಿಪ್ ಅವರು ಸಮೇತ ಜಾಯಿನ್ ಆಗೋರಿದ್ದಾರೆ. ಸಾಕಷ್ಟು ಲೈಫ್ ನ 7 ಏರಿಯಾಗಳನ್ನ ಕವರ್ ಮಾಡೋದಕ್ಕೂ ರೇಖಿಯನ್ನ ಕಲಿಯೋರು ಇವತ್ ನಮ್ಮ ಹತ್ರ ಬರ್ತಾ ಇದ್ದಾರೆ. ಹಾಗಾಗಿ ರೇಖಿ ಅಂದ್ರೆ ಏನು ಅಂದ್ರೆ ಒಂದು ಯೋಗ. ಯೋಗ ಅಂದ್ರೆ ಜೋಡಿಸುವಿಕೆ. ಬರ್ಕೊಡ್ರಿ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ಯಾರ ಜೊತೆಗೆ ನಾವು ಜೋಡಿಸ್ಕೊಳ್ತೀವಿ ಅಂದ್ರ ಸ್ವಯಂ ಬ್ರಹ್ಮಾಂಡದ ಜೊತೆಗೆ ನಾವು ಜೋಡಿಸಿಕೊಳ್ಳುವಂತ ಒಂದು ಯೋಗ, ಅದೇ ರೇಖಿ. ಸೊ ಹಾಗಾಗಿ ಯೋಗಕ್ಕೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಯೋಗ ಅನ್ನುವಂಥದ್ದು ಬಂದಾಗ ಇಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ 3 ಕಡೆಯಿಂದ ಎನರ್ಜಿ ಏನಾಗುತ್ತೆ ಅಂದ್ರೆ ಕನೆಕ್ಟ್ ಆಗಿರುತ್ತೆ. ಈಗ ನೀವು ಮೆಡಿಟೇಷನ್ ಮಾಡ್ಲಿಕ್ಕೆ ಕುಂತೀರಿ ಅಂತ ಫಾರ್ ಎಕ್ಸಾಂಪಲ್, ನೀವು ಶರೀರ ಒಂದ್ ಕಡೆಗೆ ನಿಲ್ಲಿಸ್ಲಿಲ್ಲ, ಒಂದೇ ಕಡೆಗೆ ಕುಂತಿಲ್ಲ ನೀವು ಅಂದ್ರೆ ಮೆಡಿಟೇಷನ್ ಸಾಧ್ಯ ಇದೇನು? ಇಲ್ಲ. ನೀವು ಒಂದೇ ಕಡೆಗೆ ಸ್ಥಿರವಾಗಿ ಕುಳಿತುಕೊಳ್ಬೇಕು. ಮೊದಲು ಬಾಡಿಯನ್ನ ನೀವು ರೆಡಿ ಮಾಡ್ಬೇಕಾಗುತ್ತೆ, ನಂತರ ನಮ್ಮ ಮೈಂಡಿಗೆ ರೆಡಿ ಮಾಡ್ಬೇಕು, ಅದ್ರ ನಂತರ ಒಳಗಿರುವಂತ ಇಮೋಷನಲಿ ಕನೆಕ್ಷನ್ ಇದೆ ನೋಡ್ರಿ, ಅವಾಗ ಮಾತ್ರ ಯೋಗ ಇದೆ ನೋಡ್ರಿ ಅದು ಸಾಧನೆಯಾಗಿ ಪರಿವರ್ತನೆಯಾಗುತ್ತೆ. ಹಾಗಾಗಿ ಇಲ್ಲಿ ಯೋಗಕ್ಕೆ ಬಂದಾಗ ಸಾಕಷ್ಟು ಯೋಗ ಇವೆ. ಅಷ್ಟಾಂಗ ಯೋಗ ಅಂತ ಬರುತ್ತೆ, 8 ಪ್ರಕಾರದ ಯೋಗಗಳಿವೆ. ಅದ್ರಲ್ಲಿ 1, 2, 3 ಮಾತ್ರ ಹೇಳ್ತೀನಿ, ಆನಂತರ ಮತ್ತೆ ನಾವು ಸ್ವಲ್ಪ ಸ್ಪೀಡ್ ಆಗಿ ಹೋಗೋಣ. ನೀವು ಹಠ ಯೋಗ ಅಂತ ಹೇಳಿ ಕೇಳಿರ್ಬೋದು, ಕೇಳಿದ್ರಿ? ಹಠ ಯೋಗ ಅಂತ ಹಿಂದಿಯಲ್ಲಿ ಹಠ ಯೋಗ ಅಂತಾರೆ. ಈ ಹಠ ಯೋಗ ಅಂತ ಬರುತ್ತೆ ನೋಡ್ರಿ, ಇದು ಕೇವಲ ಕುಂಡಲಿನಿ ಶಕ್ತಿಯನ್ನ ಜಾಗೃತ ಮಾಡೋದಕ್ಕಾಗಿ ಇರುವಂತ ಯೋಗ ಪದ್ಧತಿ.
ಓನ್ಲಿ ಕುಂಡಲಿನಿ ಅವೇಕ್ನಿಂಗ್ ಸಲುವಾಗಿ. ಮೂಲಾಧಾರದಿಂದ ಸಹಸ್ರಾರಕ್ಕೆ ಎನರ್ಜಿಯನ್ನ ತೆಗೆದುಕೊಂಡು ಹೋಗಿ ಒಂದು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋದಿದೆ ನೋಡ್ರಿ, ಇದು ಹಠ ಯೋಗದಲ್ಲಿ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಒಂದು ಯೋಗ ಬರುತ್ತೆ, ಕ್ರಿಯಾ ಯೋಗ ಅಂತ ಹೇಳಿ, ನೀವು ಕೇಳಿರ್ಬೋದು ಕ್ರಿಯಾ ಯೋಗ. ಈ ಕ್ರಿಯಾ ಯೋಗದಲ್ಲಿ ಬಹಳ ಆಳವಾದ ಯೋಗದ ಒಂದು ಎನರ್ಜಿಯ ಜೊತೆಗೆ ಕನೆಕ್ಟ್ ಆಗೋದು, ಇದು ಆಳಕ್ಕೆ ಹೋಗುವುದಿದೆ, ಇನ್ನರ್ ಪವರ್ ನ ಜೊತೆಗೆ ಕನೆಕ್ಟ್ ಆಗೋದು, ಇದು ಕ್ರಿಯಾ ಯೋಗ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೆ ಮನುಷ್ಯ ಎಷ್ಟೆಷ್ಟು ಜ್ಞಾನಿ ಆಗಿರ್ತಾನೆ ನೋಡ್ರಿ, ಅಷ್ಟಷ್ಟು ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಳ್ತಾನೆ. ನೆನ್ಪಿಟ್ಟು, ಬರೀ ಕಣ್ಮುಚ್ಚಿ ಕೂಡೋರೆ ಬ್ರಹ್ಮಾಂಡದ ಜೊತೆಗೆ ಜೋಡಿಸ್ಕೊಳ್ತಾರ ಅಂತ ತಿಳ್ಕೊಬೇಡ್ರಿ, ಜ್ಞಾನಿಗಳು ಜೋಡಿಸ್ಕೊಂಡಿರ್ತಾರ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಸಮೇತ ಪರಾತ್ಪರ ಶಕ್ತಿ ಪರಬ್ರಹ್ಮ ಸ್ವರೂಪದ ಜೊತೆಗೆ ಜೋಡಿಸಿಕೊಳ್ಳುವಂತ ಒಂದು ಮಾಧ್ಯಮ ಈ ಹಿಂದಿನಿಂದನೂ ನಾವು ನಡೀತಾ ಬಂದಿದೆ. ಹಾಗಾಗಿ ಎಲ್ಲಾ ನಮ್ಮ ವೇದಗಳು ಉಪನಿಷತ್ಗಳೇನಿವೆ ನೋಡ್ರಿ, ಅವೆಲ್ಲವೂ ಜ್ಞಾನ ಯೋಗವನ್ನ ಬಿಂಬಿಸುತ್ತೆ. ನೀವು ಓದಿದ್ರು ಸಾಕು ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜ್ಞಾನ ಯೋಗದಿಂದ ದ್ವೈತ ಇರುವಂತಹ ವ್ಯಕ್ತಿ ಅದ್ವೈತದ ಕಡೆಗೆ ಬರುತ್ತಾನ. ದ್ವೈತ ಅಂದ್ರೆ ಎರಡು, ನಾನು ಬೇರೆ ಬ್ರಹ್ಮ ಬೇರೆ, ದ್ವೈತ ಇರುತ್ತೆ ಮನಸ್ಥಿತಿ ವ್ಯಕ್ತಿ. ಯಾವಾಗ ಅವನು ಜ್ಞಾನಿ ಆಗಿರ್ತಾನೆ ಅವನು ಅದ್ವೈತಕ್ಕೆ ಬರ್ತಾನೆ. ಅದ್ವೈತ ಅಂದ್ರೆ ನಾನು ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಬ್ರಹ್ಮ ಅಂದ್ರೆ ಪರಾತ್ಪರ ಶಕ್ತಿ, ಬ್ರಹ್ಮಾಂಡದ ಶಕ್ತಿ. ಹಾಗಾಗಿ ರೇಖಿ ಇದೆ ನೋಡ್ರಿ, ಅದು ಒಂದು ಅದ್ವೈತ ಯೋಗ ಅಂತ ಹೇಳಿ ಕರೀತಾರೆ. ಇಲ್ಲಿ ಬೇರೆ ಬೇರೆ ಅಲ್ಲೇ ಅಲ್ಲ, ನಾನ್ ಬೇರೆ ಅಲ್ಲ, ಬ್ರಹ್ಮಾಂಡ ಬೇರೆ ಅಲ್ಲ, ನಾನು ಬ್ರಹ್ಮಾಂಡದ ಒಂದು ಭಾಗದ ಚೇತನ ಶಕ್ತಿಯಾಗಿದೆ. ಈಗ ಯಾವ ರೀತಿ ನೋಡ್ರಿ, ಸಮುದ್ರ ಇದೆ, ಸಮುದ್ರದಲ್ಲಿ ಯಾವ್ದ್ಯಾವ್ದು ಎಷ್ಟೆಷ್ಟು ಅಂಶ ಇದೆ ಅಂತೇಳಿ ನಾವೇನಾದ್ರೂ ಗುರುತಿಸ್ಬೇಕಂದ್ರ ಸಮುದ್ರಕ್ಕೆ ಲ್ಯಾಬಿಗೆ ಒಯ್ಲಿಕ್ಕೆ ಆಗೋದಿಲ್ಲ. ಆಗುತ್ತೇನು? ನನ್ಗೆ ವಿಜಯ ಹಿರೇಮೆಟ್ ಮೇಡಮ್ ಕಾಣಿಸ್ಲತ್ತಾರ. ಸಮುದ್ರಕ್ಕೆ ಸಾಗರಕ್ಕೆ ಲ್ಯಾಬಿಗೆ ತಗೊಂಡು ಹೋಗ್ಲಿಕ್ಕೆ ಅದನ್ನ ನೋ. ಅಲ್ಲಿ ಏನ್ ಮಾಡ್ತಾರೆ ವಿಜ್ಞಾನಿಗಳು, ಸೈಂಟಿಸ್ಟು, ಸ್ವಲ್ಪ ಒಂದ್ 10-15 ಡ್ರಾಪ್ ಅಥವಾ ಸಣ್ಣದೇನೋ ಇದ್ರೊಳಗೆ ತಗೊಂಡೋಗಿ ಅದನ್ನ ಲ್ಯಾಬಿನೊಳಗೆ ಟೆಸ್ಟ್ ಮಾಡಿರ್ತಾರೆ. ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇಡೀ ಸಮುದ್ರದಲ್ಲಿ ಯಾವ್ದ್ಯಾವ್ದು ಎಷ್ಟು ಪರ್ಸೆಂಟ್ ಇದೆ ಅಂತ ಈ ಡ್ರಾಪ್ ಗಳಲ್ಲಿ ಹೇಳುತ್ತೆ, 1 ಡ್ರಾಪ್ ಹೇಳುತ್ತೆ. ಸೇಮ್ ಹಂಗೆ ಬ್ರಹ್ಮಾಂಡ ಅನ್ನುವಂಥದ್ದು ಒಂದು ಮಹಾ ಸಮುದ್ರ ಇದೆ ನೋಡ್ರಿ, ಅದರ ಒಂದು ಸ್ವರೂಪ ಏನಿದೆ ನೋಡ್ರಿ, ಅದು ನಾನಿದ್ದೀನಿ. ಇದು ಎಲ್ಲಿ ನಮ್ಗೆ ಸಾಧ್ಯ ಇದೆ ಅಂದ್ರ ಜ್ಞಾನ ಯೋಗದಲ್ಲಿ ಮಾತ್ರ ಸಾಧ್ಯ ಇದೆ. ಹಾಗಾಗಿ ಕರುಣಾರೇಖಿ ಜ್ಞಾನ ಯೋಗದ ಮೇಲೆ ಬೇಸಿದೆ. ಸ್ವಲ್ಪ ನೀಟಾಗಿ ಬರ್ಕೊಡಿ, ಸ್ವಲ್ಪ ಬೇಸಿಕ್ ಇದೆ, ಟಫ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾನಂತೂ ಈಸಿ ಮಾಡಿ ಹೇಳ್ತೀನಿ, ಬಹಳ ಸರಳ ಮಾಡ್ತೀನಿ. ನನ್ನ ಕೈಲಾದಷ್ಟು ಅದಕ್ಕೆ ಇನ್ನೂ 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 ಈಸಿ ಸರಳ ಮಾಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಭಕ್ತಿ ಯೋಗ ಅಂತ. ಈ ಭಕ್ತಿ ಯೋಗದಲ್ಲಿ ಏನು ಅಂದ್ರ ಒಬ್ಬ ವ್ಯಕ್ತಿಯು ತನ್ನನ್ನ ತಾನು ಸಮರ್ಪಣೆ ಮಾಡಿಕೊಂಡಿರುವಂತ ಭಾವ ಇದೆ ನೋಡ್ರಿ, ಅದು ಭಕ್ತಿ. ಅಲ್ಲಿ ತನ್ನದೇನು ಇರೋದಿಲ್ಲ, ಎಲ್ಲಾನು ಪರಮಾತ್ಮನ ಮೇಲೆ ಬಿಟ್ಟು ಹಾಕಿರ್ತಾನೆ, ಅವನನ್ನ ನಂಬಿರ್ತಾನೆ. ಇಲ್ಲಿ ಜಪ ತಪ ಇವೆಲ್ಲವೂ ಅದರಲ್ಲಿ ಬರುತ್ತೆ. ಅಲಂಕಾರ ಇಲ್ಲಿ ಜಾಸ್ತಿ ಭಕ್ತಿಯಲ್ಲಿ, ಭಕ್ತಿಯ ಪರಾಕಾಷ್ಠೆ ಅಂತ ಇರುತ್ತೆ. ಈಗ ನೀವು ಫೇಸ್ಬುಕ್ ನಲ್ಲೆಲ್ಲ ನೋಡ್ರಿ, ಕೃಷ್ಣಂದು ಒಂದು ಸಣ್ಣ ಮೂರ್ತಿ ಇರುತ್ತೆ, ಆ ಮೂರ್ತಿಗೆ ಎಷ್ಟೊಂದು ಡಿಸೈನ್ ಮಾಡಿ ಹೆಣ್ಮಕ್ಳು ಅಲಂಕಾರ ಮಾಡ್ತಾರೆ, ನೋಡಿದ್ರಿ ನೀವು? ಅದು ತೊಟ್ಲಲ್ಲಿ ಹಾಕಿ ತೂಗೋದು, ಅದೇ ಮೂರ್ತಿಗೆ ನಮ್ಗೆ ನೋಡೋರು ಏನ್ ಮೂರ್ತಿ? ಅದು ಭಕ್ತಿ. ಅದ್ರೊಳಗೊಂದು ಭಾವ ಇದೆ, ಅದ್ರಲ್ಲಿ ಒಂದು ವೈಬ್ರೇಷನ್ ಇದೆ, ಅದು ಫೀಲ್ ಗುಡ್ ಏನ್ ಅವ್ರಿಗೆ ಕೊಡುತ್ತೆ ನೋಡ್ರಿ, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಇದು ಭಕ್ತಿಯಲ್ಲಿ ಆಗುವಂತ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಕರ್ಮಯೋಗ. ಕರ್ಮಯೋಗ ಅಂದ್ರ ನಾನು ಮಾಡುವಂತಹ ಕಾರ್ಯ ಇದೆ ನೋಡ್ರಿ, ಅದು ನಿರಂತರವಾಗಿ ಮತ್ತು ನಿಷ್ಠೆಯಿಂದ ಮಾಡಿದ್ರು ಅದು ಸಮೇತ ನನ್ಗೊಂದು ಹೊಸ ಎನರ್ಜಿಯನ್ನ ನೀಡುತ್ತೆ ಕರ್ಮಯೋಗ. ಅದೇ ರೀತಿ ಬರ್ಕೊಡ್ರಿ, ರೇಖಿಯು ಸಮೇತ ಒಂದು ಯೋಗ, ಅದರಲ್ಲೂ ಸಮೇತ ಏನಿದೆ? ಎನರ್ಜಿ ಇದೆ. ಹಾಗಾಗಿ ರೇಖಿಗೆ ಬ್ರಹ್ಮಶಕ್ತಿ ಅಂತ ಹೇಳಿ ಕರೀತಾರೆ. ಬರ್ಕೊರಿ ವರ್ಡ್, ಬ್ರಹ್ಮಶಕ್ತಿ. ಹಿಂದಿಯೊಳಗೆ ಇದಕ್ಕೆ ಬ್ರಹ್ಮ ಊರ್ಜಾ ಅಂತ ಹೇಳಿ ಹೇಳ್ತಾರೆ. ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತೇಳಿ ಕರಿತೀವಿ. ಈಗ ನಾವು ನಾರ್ಮಲ್ ನಮ್ಮ ಇಂಡಿಯನ್ ರೇಖಿಯಲ್ಲಿ 4 ಸ್ತರಗಳಿರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಯಾರ್ಯಾರಿಗೆ ಗೊತ್ತಿದೆ? ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ ಮತ್ತೆ ಲೈಫ್ ಕೋಚ್ನವ್ರಿಗೆ 4 ಸ್ತರ ಗೊತ್ತಿದೆ. ಮೊದಲು ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಭಾಷ್ ರೇಖಿ ಅಂತೇಳಿ ಕರಿತೀವಿ, 3 days.
3 days 4 hours ನಲ್ಲಿ ಅದನ್ನ ಮುಗಿಸ್ತೀವಿ. ಅದಾದ್ಮೇಲೆ 2ನೇ ಸಂಜೀವಿನಿ ರೇಖೆಗೆ ಬರ್ತೀವಿ. 15 ದಿನದ ಕೋರ್ಸು ಮತ್ತೆ 21 ದಿನದ ಕೋರ್ಸ್ ಅನ್ನ ಸಂಜೀವಿನಿ ರೇಖೆಯನ್ನ ಮಾಡಿರ್ತೀವಿ. ಅಲ್ಲಿ 2ನೇ ಸ್ತರಕ್ಕೆ ಬರ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೀವಿ ಕರ್ತಾ ಸೂತ್ರ ಅಂತೇಳಿ 3ನೇ ಲೆವೆಲ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಕೊನೆಗೆ ಬರುತ್ತೆ ಬೋಧ ಅಂತ. ಈ 4 ಸ್ತರಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಸರ್ಟಿಫೈಡ್ ಆಗಿರ್ತೀವಿ. ಎಲ್ಲಿ ಅಂದ್ರ ಇಂಡಿಯನ್ ರೇಖಿಯ ಗ್ರ್ಯಾಂಡ್ ಮಾಸ್ಟರ್. ಇಲ್ಲಿ ನೆಕ್ಸ್ಟ್ ಬರ್ಕೋರಿ, ಇಲ್ಲಿ ಕರುಣಾ ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಅದು ಇಂಡಿಯನ್ ರೇಖಿಯ ಒಂದು ರೆಂಬೆ ಕೊಂಬೆ ಇದ್ದಂಗೆ. ಆದ್ರೂ ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಕೆಲವೊಂದು ಸಲ ಏನಾಯ್ತು ಅಂದ್ರೆ ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಬರ್ಕೊಡ್ರಿ. ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಅವರ ಹೆಸರು. ಇವರು ಕರುಣಾ ರೇಖೆಯನ್ನ ಜಗತ್ತಿಗೆ ಪ್ರಸಾರ ಮಾಡಿರುವಂತಹ ವ್ಯಕ್ತಿ. ಆದ್ರೆ ಇದು ಮೂಲದಲ್ಲಿ ಎಲ್ಲಿ ಸಿಗುತ್ತೆ? ಇದು ಋಗ್ವೇದದಲ್ಲೇ ಸಿಗುತ್ತೆ. ಮೂಲದಲ್ಲಿ ಅಲ್ಲೇ ಸಿಕ್ಕ ಮೇಲೆ ಯಾವ ರೀತಿ ಡಾಕ್ಟರ್ ಮಿಕಾವೊ ಉಸುಯಿ ಅವರು ಎಲ್ಲಾ ವೇದಗಳು ಅಧ್ಯಯನ ಮಾಡಿದ್ಮೇಲೆ ರೇಖಿ ಅನ್ನುವಂತ ಶಕ್ತಿ ಇದೆ ಅನ್ನುವಂಥದ್ದನ್ನ ಗುರುತಿಸಿದ್ರು, ತಪಸ್ ಮಾಡಿದ್ರು, ವಿಶ್ವದ ಬೇರೆ ಬೇರೆ ಭಾಗಗಳಿಗೆ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ರು. ಮೇಡಮ್ ಟಕಾಟ ಅವ್ರು ಇದಾರ ನೋಡ್ರಿ, ಟಕಾಟ ಅವರು ಇದ್ರಲ್ಲಿ ಬಹಳ ಸೇವೆಯನ್ನ ಮಾಡಿರುವಂತ ಮಹಿಳೆ. ಸೊ ಹಾಗಾಗಿ ಯಾವಾಗ ಉಸುಯಿ ರೇಖಿ ಅನ್ನುವಂಥದ್ದನ್ನ ಇಡೀ ಜಗತ್ತಲ್ಲಿ ನೀಡುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಹಾಗೆ ಇಲ್ಲಿ ಅಮೇರಿಕಾದ ಬರ್ಕೊಡ್ರಿ ಅವ್ರ ಹೆಸರು, ಅಮೇರಿಕಾದ ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಅವ್ರು ಏನ್ ಮಾಡ್ತಾರಂದ್ರ ಜಪಾನ್ ದೇಶಕ್ಕೆ ಹೋಗಿ ಉಸುಯಿ ರೇಖಿಯನ್ನ ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್. ಸುಮಾರು 12 ವರ್ಷಗಳ ಕಾಲ ಅವರು ಪ್ರಾಕ್ಟೀಸ್ ಮಾಡಿದ್ಮೇಲೆ ಅವ್ರು ಒಂದು ಗುರುತಿಸ್ತಾರೆ, ಏನು ಅಂದ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಸಮೇತ ಈ ರೇಖೆಯಲ್ಲಿ ಪರಿಹಾರ ಸಿಗ್ತಾ ಇಲ್ಲ. ಕೆಲವರಿಗಿಲ್ಲಿ ಪರಿಹಾರ ಸಿಗ್ತಾ ಇಲ್ಲ, ಸಮಸ್ಯೆಗಳಾಗಿಯೇ ಉಳಿತಾ ಇವೆ. ಹಾಗಾದ್ರೆ ಇಲ್ಲಿ ಏನಿರ್ಬಹುದು? ಏನೋ ಒಂದಿಷ್ಟು ವ್ಯತ್ಯಾಸ ಇದೆ, ಆದ್ರೆ ನಮಗ್ ಗೊತ್ತಾಗ್ತಾ ಇಲ್ಲ, ಅಥವಾ ನನ್ನ ಜ್ಞಾನಕ್ಕೆ ಅದು ನಿಲ್ತಾ ಇಲ್ಲ ಅಂತ ಹೇಳಿ ಅವ್ರು ಭಾರತಕ್ಕೆ ಬಂದು ಬಹಳಷ್ಟು ಇದ್ರ ಮೇಲೆ ಸಂಶೋಧನೆಯನ್ನ ಮಾಡಿ ಅದ್ರ ಮೇಲೆ ಸಾಕಷ್ಟು ವಿಚಾರಗಳನ್ನ ಮಾಡಿದ್ಮೇಲೆ ಸ್ವತಃ ಅವರೇ ಹುಟ್ಟಾಕಿರುವಂತಹ ಮತ್ತೆ ಯಾವ ರೀತಿ ಡಾಕ್ಟರ್ ಮಿಕಾವೊ ಉಸುಯಿ ಅವರಿಗೆ ತಪಸ್ಸಿನಲ್ಲಿ ಸಿಂಬಲ್ಸ್ ಗಳು ಪ್ರಕಟ ಆದ ನೋಡ್ರಿ, ಅದೇ ರೀತಿ ಇಲ್ಲಿಯೂ ಸಮೇತ ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಅವರಿಗೂ ಸಮೇತ ಕರುಣಾ ರೇಖಿ ಅನ್ನುವಂತ ಹೊಸ ರೇಖಿ ಅವರಿಗೆ ಒಲಿದಿರುವುದನ್ನ ನಾವಿಲ್ಲಿ ನೋಡ್ತೀವಿ. ಹೊಸ ಲೇಯರ್ ಇಲ್ಲಿ ಪ್ರಾರಂಭ ಆಯ್ತು, ಹೊಸದೊಂದು ಅಲೆ ಇಲ್ಲಿಂದ ಪ್ರಾರಂಭ. ಹಾಗಾಗಿ ಇಂಡಿಯನ್ ರೇಖಿ ತಾಯಿ ಬೇರಿದ್ರ ಇದು ಅದರ ಜೊತೆಗಿರುವಂತ ಇನ್ನೊಂದು ಕಾರ್ಯ. ಸೊ ಹಾಗಾಗಿ ಇಲ್ಲಿ ಕರುಣಾ ರೇಖಿ ಅಂತ ಏನಿದೆ ನೋಡ್ರಿ, ಇದರ ಮೂಲ ಈ ನೋಡ್ರಿ, ರೇಖೆಯಲ್ಲಿ ನಾವು 4 ಉದ್ದೇಶಕ್ಕಾಗಿ ರೇಖೆಯನ್ನ ಕಲ್ತಿರ್ತೀವಿ. 99% 4 ಉದ್ದೇಶ ಇವೆ ನಮ್ಗೆ. ಒಂದ್ ಹೆಲ್ತ್ ಬೇಕು, ನಮ್ಗೆ ವೆಲ್ತ್ ಬೇಕು, ಹ್ಯಾಪಿನೆಸ್ ಬೇಕು, ಮತ್ತೆ ಸಕ್ಸಸ್ ಬೇಕು. ಇಷ್ಟೇ ಅಲ್ಲ, ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಸಕ್ಸಸ್, ಇವು 4. ಈಗ ಇಲ್ಲಿ ಏನಾಯ್ತು ಅಂದ್ರೆ ಇವು 4 ಪಡೆದಿರುವಂತಹ ವ್ಯಕ್ತಿನೂ ಸಮೇತ ಸಂತೃಪ್ತ ಇಲ್ಲ, ಅವನ್ ಖುಷಿಯಾಗಿಲ್ಲ, ಎಲ್ಲೋ ಒಂದ್ ಕಡೆ ಖಾಲಿ ಖಾಲಿ ಇದ್ದಾನೆ. ಹಾಗಾದ್ರೆ ಇನ್ನೂ ಒಂದು ಬೇಕಾಗುತ್ತೆ, ಅದು ಯಾವುದು ಅಂದ್ರೆ ರಿಲೇಶನ್ಶಿಪ್. ಬರ್ಕೊಡ್ರಿ, ಒಂದ ನಿಮಿಷ ವೇಟ್ ಮಾಡಿ, ಸ್ವಲ್ಪ ಬರ್ಕೊಡ್ರಿ. ಎಸ್. ಸೊ ಹಾಗಾಗಿ 4ನೇದು ಬಿಟ್ಟು 5ನೇದು ಒಂದಿತ್ತು, ಯಾವುದು ಅಂದ್ರೆ ರಿಲೇಶನ್ಶಿಪ್. ಸೊ ಹಾಗಾಗಿ ಇಲ್ಲಿ ರಿಲೇಶನ್ಶಿಪ್ ಮೇಲೆ ಇಲ್ಲಿ ರಿಸಲ್ಟ್ ಗಳಿವೆ ನೋಡ್ರಿ, ಚೂರ್ ಆ ಕಡೆ ಈ ಕಡೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿರುವಂತ ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಅವರು ಇದ್ರ ಮೇಲೆ ಬಹಳಷ್ಟು ಸಂಶೋಧನೆಯನ್ನ ಮಾಡಿ ಅದರ ನಂತರ ಕರುಣಾ ರೇಖೆಯನ್ನ ಜಗತ್ತಿಗೆ ನೀಡಿದವರು. ಮತ್ತೆ ಇದು ನೀಡಿದವರು ಅಂದ್ರೆ ಅದನ್ನ ಮತ್ತೆ ಹೊಸದಾಗಿ ಅದನ್ನ ಮಾಡಿದವರಲ್ಲ, ಅದು ಋಗ್ವೇದದಿಂದನೇ ಇರೋದು. ಅದನ್ನ ಮತ್ತೆ ಅದಕ್ಕೆ ಹೊಸ ರೂಪ ಮತ್ತು ಸ್ವರೂಪವನ್ನ ಕೊಡೋದ್ರಲ್ಲಿ ಇವರ ಪಾತ್ರ ಇದೆ ನೋಡ್ರಿ, ಇದು ಬಹಳ ದೊಡ್ಡದಿದೆ. ಓಕೆನಾ? ಇಲ್ಲಿ ತನಕ ನಿಮ್ಗೆ ಅರ್ಥ ಆಯ್ತು ಎಲ್ಲರಿಗೂ? ಎಸ್. ಈಗ ಬರ್ಕೊಡ್ರಿ
ನಮ್ಮೊಳಗೆ ಇರುವಂತಹ 4 ರೀತಿಯ ಸ್ವಭಾವಗಳು. ಒಬ್ಬ ಸಾಧಾರಣ ವ್ಯಕ್ತಿ, ಅವನಲ್ಲಿ 4 ರೀತಿಯ ಸ್ವಭಾವಗಳಿರುತ್ತೆ, ಅಥವಾ 4 ರೀತಿಯಲ್ಲಿ ಅವರನ್ನ ನಾವು ನೋಡ್ಬೋದು. ಸೊ ಈಗ ನಾನ್ ಹೇಳ್ತೀನಿ ನೋಡ್ರಿ, ಫಸ್ಟ್ ಯಾವ ರೀತಿ ಅಂದ್ರ, ಕೆಲವೊಂದು ಸ್ವಭಾವಗಳಿವೆ ನೋಡ್ರಿ, ಪರ್ಸನಲ್ ನನಗ್ ಮಾತ್ರ ಗೊತ್ತಿದೆ, ಉಳ್ದವ್ರಿಗೆ ಗೊತ್ತಿಲ್ಲ. ಇದು ಮೊದಲನೇದು. ಹಂಗಿರ್ಬೋದಲ್ಲ ಸವಿತಾ ಮೇಡಮ್? ಕೆಲವೊಂದು ಸ್ವಭಾವ ಇದೆ, ನನ್ಗೆ ಗೊತ್ತಿಲ್ಲ, ನನ್ ಸ್ವಭಾವ ನನಗ್ ಮಾತ್ರ ಗೊತ್ತಿದೆ, ನನ್ ಮನೆಯಲ್ಲಿ ಇದ್ದವರಿಗೂ ಗೊತ್ತಿಲ್ಲದು, ಯಾರ್ಯಾರಿಗೂ ಗೊತ್ತಿಲ್ಲ, ಅದು ಗುಪ್ತಿದೆ, ನನಗ್ ಮಾತ್ರ ನನ್ನ ಸ್ವಭಾವ ಗೊತ್ತಿದೆ. ಇದು 1ನೇ ಪ್ರಕಾರ. ಪರ್ಸನಲ್ ಅಷ್ಟೇ ಗೊತ್ತಿದೆ, ಇದು ಉಳ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದು ಫಸ್ಟ್. ಇಲ್ಲಿ ಎನರ್ಜಿ ಅಂತನೂ ಬರ್ಕೋರಿ. ಕೆಲವೊಂದಿದೆ, ನನಗೆ ನನ್ನ ಶಕ್ತಿ ನನ್ಗೆ ಗೊತ್ತಿದೆ, ಉಳ್ದವ್ರಿಗೆ ಗೊತ್ತಿಲ್ಲ. ನನ್ ಕೆಲವೊಂದು ಮಾಹಿತಿ ನನಗ್ ಮಾತ್ರ ಅರ್ಥ ಆಗ್ತಾವೆ, ಯಾರಿಗೂ ಅದ್ರ ಬಗ್ಗೆ ಏನೇನು ಗೊತ್ತಿರ್ಲಾರ್ದಂತ ಎನರ್ಜಿ 1ನೇ ಪ್ರಕಾರ. ಆಮೇಲೆ 2ನೇ ಪ್ರಕಾರದ ಎನರ್ಜಿ ಬರುತ್ತೆ, ನನಗೇನ್ ನನ್ನ ಹತ್ರ ಇದೆ ನನ್ಗೆ ಗೊತ್ತಿಲ್ಲ, ಆದ್ರೆ ಉಳ್ದವ್ರಿಗೆ ಎಲ್ಲರಿಗೂ ಗೊತ್ತಿದೆ ನನ್ನ ಎನರ್ಜಿ. ಹಿಂಗೂ ಇರುತ್ತಲ್ಲ. ನಮ್ಮ ಸ್ವಭಾವ ಏನಿದೆ ಅಂತ ನಮ್ಗೆ ಕೆಲವೊಂದ್ಸಲ ಗೊತ್ತಾಗೋದಿಲ್ಲ, ಆದ್ರೂ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ, ಇವ್ರು ಇದೇ ರೀತಿ ಇದ್ದಾರೆ. ಈ ರೀತಿನೂ ನಮ್ದೊಂದು ಮುಖ ಇದೆ, ನಮ್ಗೆ ಗೊತ್ತಿಲ್ಲ, ನಮ್ ಶಕ್ತಿ ಇದೆ, ನನಗ್ ಗೊತ್ತಿಲ್ಲ, ಆದ್ರೆ ಉಳಿದವ್ರಿಗೆ ಎಲ್ಲರಿಗೂ ಗೊತ್ತಾಗಿರುವಂತದ್ದು 2ನೇ ಪ್ರಕಾರದ ಎನರ್ಜಿ. ಸ್ವಲ್ಪ ನೋಟ್ ಮಾಡ್ತೀರಿ, ನಿಮ್ಗೆ ಇದು ಕರುಣಾ ರೇಖೆಯಲ್ಲಿ ಬಹಳ ಹೆಲ್ಪ್ ಮಾಡುತ್ತೆ. ಎಸ್. ಅದಾದ್ಮೇಲೆ 3ನೇದ್ ಬರುತ್ತೆ, ಇಲ್ಲಿ ನನಗೂ ನನ್ ಬಗ್ಗೆ ಗೊತ್ತಿದೆ, ಮತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತಿದೆ. ಇದು 3ನೇ ಎನರ್ಜಿ. ನನ್ಗೂ ಅದ್ರ ಬಗ್ಗೆ ಪಕ್ಕ ಮಾಹಿತಿ ಇದೆ, ನನ್ಗೇನ್ ಗೊತ್ತಿದೆ ಏನಿಲ್ಲ, ನನ್ಗೆ ಎಲ್ ಸಿಟ್ಟು ಬರುತ್ತೆ, ಎಲ್ ಸಮಾಧಾನ ಇರ್ತೀನಿ, ನನ್ಗೂ ಗೊತ್ತಿದೆ, ಮತ್ ನನ್ ಸುತ್ತ ಇರುವಂತ ಎಲ್ಲರಿಗೂ ಸಮೇತ ಗೊತ್ತಿದೆ. ಇದು 3ನೇದು. ಅದಾದ್ಮೇಲೆ 4ನೇದು ಬಹಳ ಇಂಪಾರ್ಟೆಂಟ್, IMP ಅಂತ ಬರ್ಕೋರಲ್ಲ ರೆಡ್ ಪೆನ್. 4ನೇದಿದೆ, ಒಂದಿಷ್ಟು ಎನರ್ಜಿ ಇದೆ, ಅದು ನನ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಆದ್ರೂ ಅದು ಕಾರ್ಯ ಮಾಡ್ತಾ ಇದೆ. ಅದು ಯಾವುದು ಅಂದ್ರೆ ಬ್ರಹ್ಮಾಂಡದ ಶಕ್ತಿ. ಇಲ್ಲಿ 4ನೇ ಎನರ್ಜಿ ಏನ್ ಬರುತ್ತೆ ನೋಡ್ರಿ, ಇದಕ್ಕೆ 4th ಡೈಮೆನ್ಷನ್ ಅಂತ ಕರೀತಾರೆ. 4th ಡೈಮೆನ್ಷನ್ ಅಂದ್ರ, ನಾವು ಭೂಮಿ ಮೇಲೆ ಇದ್ದಿರ್ತೀವಿ, ಎಲ್ಲರೊಟ್ಟಿಗೆ ನಾವು ಬದುಕ್ತಾ ಇದ್ದೀವಿ, ಆದ್ರೆ ನನ್ನಲ್ಲಿ ಏನ್ ಶಕ್ತಿ ಇದೆ ನನಗ್ ಗೊತ್ತಿಲ್ಲ. ಹೋಗ್ಲಿ, ನನಗೂ ಗೊತ್ತಿಲ್ಲ, ನನ್ನ ಎದುರಿರುವಂತ ಜಗತ್ತಿಗೂ ಗೊತ್ತಿಲ್ಲ, ಆದ್ರೆ ಪರಾತ್ಪರ ಶಕ್ತಿ ಬ್ರಹ್ಮಾಂಡಕ್ಕೆ ಅದ್ರ ಬಗ್ಗೆ ಮಾಹಿತಿ ಇದೆ. ಇದು 4th ಡೈಮೆನ್ಷನ್. ಸೊ ಅವಾಗ ಬ್ರಹ್ಮಾಂಡ ಏನ್ ಮಾಡುತ್ತೆ ಅಂದ್ರ, ನನ್ಗೂ ಗೊತ್ತಿಲ್ಲ, ನನ್ ಸುತ್ತ ಇದ್ದವರಿಗೂ ಗೊತ್ತಿಲ್ಲ ಅಂತೇಳಿ ನನಗ್ ಸಪೋರ್ಟ್ ಮಾಡೋದಕ್ಕೆ ಒಬ್ಬ ಗುರು ಅನ್ನುವಂತ ಒಂದು ವಿಚಾರ ಇಲ್ಲಿ ಬರುತ್ತೆ. ಯಾರೋ ಒಬ್ರು ಎಂಟರ್ ಆಗಿರ್ತಾರೆ ಇಲ್ಲಿ, ಆ ಗುರುವಿಗೆ ಗೊತ್ತಾಗುತ್ತೆ ಇವರಲ್ಲಿ ಶಕ್ತಿ ಇದೆ ಅಂತ. ಹಾಗಾಗಿ ಇದು 4th ಡೈಮೆನ್ಷನ್ ಅಂತ ಇದೆ ನೋಡ್ರಿ, ಇದಕ್ಕೆ ನಾವು ಕರುಣಾ ರೇಖೆ ಅಂತೇಳಿ ಕರಿತೀವಿ. ಈ ಕರುಣಾ ರೇಖೆಯಲ್ಲಿ ನನ್ನದೇ ಎನರ್ಜಿ ನನ್ಗೆ ಗೊತ್ತಿಲ್ಲ, ಆದ್ರೂ ಇಲ್ಲಿ ಕಾರ್ಯ ಮಾಡ್ತಾ ಇದೆ. ಇಲ್ಲಿ ಏನ್ ಮಾಡ್ತಾ ಇದೆ? ಕಾರ್ಯ ಮಾಡ್ತಾ ಇದೀವಿ. ಹಾಗಾಗಿ ಇದನ್ನ ಮೆಡಿಟೇಷನ್ ಥ್ರೂ ಯಾವ ರೀತಿಯಿಂದ ನಾವು ಕರುಣಾ ರೇಖೆಯನ್ನ ನೋಡ್ಬೋದು ಅಂತ ನೋಡ್ರಿ. 1ನೇದ್ ಬರುತ್ತೆ ಮೆಡಿಟೇಷನ್, ಧ್ಯಾನದಿಂದ. ಸೊ 5 ನಿಮಿಷ ಮೆಡಿಟೇಷನ್ ಮಾಡೋಣ ಎಲ್ಲಾರು. 5 ಮಿನಿಟ್ಸ್ ನೋಡ್ರಿ, ಯಾವ ರೀತಿ ನೀವೆಷ್ಟು ಡೆಪ್ತಿಗೆ ಹೋಗ್ತೀರಿ ಅಂತ ಒಂದ್ಸಲ ನೋಡೋಣ. ಸೊ ಎಲ್ರು ನೇರವಾಗಿ ಕುಳಿತುಕೊಳ್ರಿ, ಸಂಪೂರ್ಣ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡ್ರಿ. ಸಂಪೂರ್ಣ ನಿಮ್ಮ ಚಿತ್ತ ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತಾ ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ, ಯಾವುದು ಪ್ರೆಷರ್ ಇಲ್ಲ. ಇಡೀ ಶರೀರವನ್ನ ಸಂಪೂರ್ಣ ಸಡಿಲ ಮಾಡ್ರಿ. ಇಡೀ ಸಡಿಲತೆ ನಿಮ್ ಶರೀರದಲ್ಲಿ, ಯಾವುದೇ ಬಿಗು ಇಲ್ಲದಂತೆ ಶರೀರವನ್ನ ಸಡಿಲಗೊಳಿಸ್ರಿ ಸಂಪೂರ್ಣ. ಎಲ್ಲಿಯಾದ್ರೂ ನಿಮ್ಗೆ ಬಿಗು ಅನಿಸ್ತಾ ಇದೆ, ಕಾಲು ಕೈ, ಅದನ್ನ ಸ್ವಲ್ಪ ಸರಿ ಮಾಡ್ಕೊಡ್ರಿ. ಹೀಗೆ ನೀವು ಬಿಗುವಿಲ್ಲದಂತೆ ರಿಲ್ಯಾಕ್ಸ್ ಮೋಡ್ ನಲ್ಲಿ ಕುಳಿತುಕೊಳ್ರಿ ಸಂಪೂರ್ಣ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ 3 ಸಲ ಓಂಕಾರವನ್ನ ಹೇಳಿ. ನಿಮ್ಮ ಚಿತ್ತ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ 3 ಸಲ
ಓಂಕಾರವನ್ನ ಹೇಳಿ. ಓಂ. 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 ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ. ನಿಮ್ಮ ತಲೆಯ ಭಾಗ, ಭ್ರುಕುಟಿಯ ಭಾಗ, ಕಂಠದ ಭಾಗ, ಹೃದಯದ ಭಾಗ, ನಾಭಿಯ ಭಾಗ, ಎರಡು ಅಂಗೈಗಳಲ್ಲಿ, ನಿಮ್ಮ ಎರಡು ಅಂಗಾಲುಗಳಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ಮೂಗಿನ ತುದಿಯಲ್ಲಿ ತೆಗೆದುಕೊಂಡು ಬನ್ನಿ. ಯಾವ ರೀತಿ ಉಸಿರಾಟ ಒಳಬರುತ್ತಿದೆ ಮತ್ತೆ ಯಾವ ರೀತಿ ಉಸಿರಾಟ ಹೊರ ಹೋಗುತ್ತಿದೆ ಎನ್ನುವುದನ್ನ ಗಮನಿಸಿ. ಆ ಉಸಿರಾಟದ ಸ್ಪಂದನೆಯನ್ನ ಸೂಕ್ಷ್ಮವಾಗಿ ಗಮನಿಸಿ. ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯತ್ತ ತೆಗೆದುಕೊಂಡು ಬನ್ನಿ. ಸಂಪೂರ್ಣ ಚಿತ್ತ ನಾಭಿಯಲ್ಲಿಯೇ ಕೇಂದ್ರೀಕರಿಸಿ. ಉಸಿರಾಟದ ಸಂದರ್ಭದಲ್ಲಿ ನಿಮ್ಮ ನಾಭಿಯು ಸ್ಪಂದಿಸುತ್ತಿರುವುದನ್ನ ಗಮನಿಸಿ. ಸಂಪೂರ್ಣ ನಿಮ್ಮ ಚಿತ್ತ ನಾಭಿಯಲ್ಲಿಯೇ ಇರಲಿ. ಇದೀಗ ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಬನ್ನಿ. ಸಹಸ್ರಾರದ ಸ್ಪಂದನೆಯನ್ನ ಗಮನಿಸಿ. ಸೂಕ್ಷ್ಮವಾದ ಸ್ಪಂದನೆಯನ್ನ ಸಹಸ್ರಾರದಲ್ಲಿ ಗಮನಿಸುತ್ತಾ ಪುನಃ ನಿಮ್ಮ ಚಿತ್ತವನ್ನ ಮೂಗಿನ ತುದಿಗೆ ತೆಗೆದುಕೊಂಡು ಬನ್ನಿ. ನಿಧಾನಕ್ಕೆ ನಿಮ್ಮ ಚಿತ್ತವನ್ನ ಪುನಃ ನಾಭಿಯತ್ತ ತೆಗೆದುಕೊಂಡು ಬನ್ನಿ. ಇದೀಗ ನಿಮ್ಮ ಚಿತ್ತವನ್ನ ಹೃದಯದ ಮಧ್ಯದಲ್ಲಿ ತೆಗೆದುಕೊಂಡು ಬನ್ನಿ. ಹೃದಯದ ಸೂಕ್ಷ್ಮ ಸ್ಪಂದನೆಯನ್ನ ಗಮನಿಸಿ. ಸಾಕ್ಷಿ ಭಾವದಿಂದ ಗಮನಿಸಿ. ಇದೀಗ ನಿಮ್ಮ ಹೃದಯದ ಮಧ್ಯದಲ್ಲಿ ಒಂದು ಶಕ್ತಿಯ ಸಂಚಲನ ಬೆಳಕಿನ ರೂಪದಲ್ಲಿ ಗಮನಿಸಿ. ಬಿಳಿಯಾದ ಬೆಳಕಿನ ಒಂದು ಚೆಂಡು
ನಿಮ್ಮ ಹೃದಯದ ಮಧ್ಯದಲ್ಲಿ ಹೊಳೆಯುತ್ತಿದೆ. ಆ ಬೆಳಕೀಗ ನಿಮ್ಮ ಹೃದಯದಿಂದ ಇಡೀ ಶರೀರದೊಳಗೆ ಧಾರಾಕಾರವಾಗಿ ಪ್ರವೇಶವಾಗುತ್ತಿದೆ. ಇದೀಗ ಬ್ರಹ್ಮಾಂಡದಿಂದ ಅನಂತವಾದ ಒಂದು ಮಹಾ ಬೆಳಕು ನಿಮ್ಮ ತಲೆಯ ಮೇಲೆ ಬಂದಿರುವುದನ್ನ ಗಮನಿಸಿ. ಆ ಬ್ರಹ್ಮಾಂಡದ ಮಹಾ ಬೆಳಕೀಗ ಸಂಪೂರ್ಣ ನಿಮ್ಮ ಶರೀರ ಪ್ರವೇಶ ಮಾಡುತ್ತಿದೆ. ಸಂಪೂರ್ಣ ನಿಮ್ಮ ಸಹಸ್ರಾರ ತುಂಬಿಕೊಳ್ಳುತ್ತಾ ನಿಮ್ಮ ಆಜ್ಞಾಚಕ್ರದಿಂದ ವಿಶುದ್ಧಿಯೆಡೆಗೆ ಆ ಬೆಳಕಿನ ಹರಿವು ಗಮನಿಸಿ. ವಿಶುದ್ಧಿಯಿಂದ ಆ ಬೆಳಕೀಗ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಾ ಹೃದಯದ ಬೆಳಕಿನೊಂದಿಗೆ ಮಹಾ ಬೆಳಕು ಜೋಡಿಸಿಕೊಂಡಿದೆ. ಇದೀಗ ನೀವು ಬ್ರಹ್ಮಾಂಡದ ಅನಂತ ಶಕ್ತಿಯೊಂದಿಗೆ ಜೋಡಿಸಿಕೊಂಡಿದ್ದೀರಿ. ಜಗದಗಲವಾಗಿರುವ ಮುಗಿಲಗಿಲ ಆಗಿರುವ ಆ ಪರಾತ್ಪರ ಶಕ್ತಿ ಈಗ ನಿಮ್ಮ ಹೃದಯದಲ್ಲಿ ಸ್ಪಂದಿಸುತ್ತಿದೆ. ಸಂಪೂರ್ಣ ಬೆಳಕನ್ನ ಗಮನಿಸಿ. ನಿಮ್ಮ ಹೃದಯದ ಶಬ್ದವೀಗ ನಿಶಬ್ದವಾಗಿ ಆ ಸ್ಪಂದನೆಯನ್ನ ಗಮನಿಸುತ್ತಿರುವುದನ್ನ ಅನುಭವಿಸಿ. ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ಗಮನಿಸಿ. ಶೂನ್ಯ ಭಾವದಿಂದ ಆ ಶೂನ್ಯತೆಯನ್ನ ಗಮನಿಸುತ್ತಾ ನಿಧಾನಕ್ಕೆ ಎರಡೂ ಕೈಗಳನ್ನ ಹೃದಯದ ಎದುರಿಗೆ ಜೋಡಿಸಿಕೊಳ್ಳಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ರಿಲ್ಯಾಕ್ಸ್ ಆಗಿ. ಓಕೆ, ಎಲ್ಲರೂ ಸ್ವಸ್ಥಿತಿ ಬಂದಿದ್ದೀರಿ ಅಂತ ಅನ್ಕೊಂಡಿನಿ. ಡನ್. ಓಕೆ, ರಿಲ್ಯಾಕ್ಸ್. ಈಗ ಡೈರಿ ಮತ್ತು ಪೆನ್ ತೆಗಿರಿ. ಇದೇ 4th ಡೈಮೆನ್ಷನ್. ಈ ಶಕ್ತಿ ಇದೆ ನೋಡ್ರಿ, ಇದು ನಿಮ್ಗೂ ಗೊತ್ತಿಲ್ಲ, ನಿಮ್ಮ ಸುತ್ತ ಇದ್ದವರಿಗೂ ಗೊತ್ತಿಲ್ಲ. ಈ ಎರಡು ಬಿಟ್ಟು ಬ್ರಹ್ಮಾಂಡಕ್ಕೆ ಆ ಎನರ್ಜಿ ಗೊತ್ತಿದೆ. ಅಲ್ಲಿ ಒಬ್ರು ಯಾರಾದ್ರೂ ಮಧ್ಯದಲ್ಲಿ ಒಂದು ಎನರ್ಜಿ ಬಂದು ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವು ಗುರು ಅಂತೀವಿ. ಹಾಗಾಗಿ ಇಲ್ಲಿ ದೀಕ್ಷೆ ಇದೆ ನೋಡ್ರಿ, ದೀಕ್ಷೆ ಗುರುವಿನ ಮೂಲಕ ನಡೆಯೋದು. ಇದು 4th ಡೈಮೆನ್ಷನ್. ಗೊತ್ತಾಯ್ತಾ? ಸ್ವಲ್ಪ ಅನುಭವ ಆಗಿದೆ ಅಂತ ಹೇಳಿ ಅನ್ಕೊಳ್ಳಿ. ಫೀಲ್ ಆಯ್ತಾ ಎಲ್ಲರಿಗೂ? ಗುಡ್ ಫೀಲ್ ಯಾರ್ಯಾರಿಗಾಗಿದೆ? ಸ್ವಲ್ಪ ಇನ್ನು ವಾವ್ ಫೀಲ್. ಕಣ್ ತೆರಿಬಾರ್ದು ಅಂತ ಹೇಳಿ. ಯಾರ್ಯಾರಿಗೆ ಕಣ್ ತೆರಿಬಾರ್ದು, ಇನ್ನೂ ಹಂಗೆ ಇರ್ಬೇಕು ಅಂದ್ರೆ ಅವ್ರು ಇನ್ನೂ ಬಹಳ ಡೆಪ್ತ್ ಹೋಗಿದ್ದೀರಿ ಅಂತ ಅರ್ಥ. ಸೊ ಹಾಗಾಗಿ ಈ ಶಕ್ತಿ ಏನಿದೆ ನೋಡ್ರಿ, ಇದು ನಿಮ್ಗೂ ಗೊತ್ತಿಲ್ಲ, ನಿಮ್ಮ ಸುತ್ತ ಇದ್ದೋ ಜನರಿಗೂ ಗೊತ್ತಿಲ್ಲ. ಆದ್ರೆ ನಿಮ್ ಇಬ್ಬರಿಗೆ ಬಿಟ್ಟು ಮೂರನೇದವ್ರಿಗೆ ಗೊತ್ತಿದೆ. ಅದು ಯಾವುದು ಅಂದ್ರೆ ಯೂನಿವರ್ಸ್, ಬ್ರಹ್ಮಾಂಡ. ಸೊ ಹಾಗಾಗಿ ಕರುಣಾ ರೇಖೆ ಇದೆ ನೋಡ್ರಿ, ಅದು ನಿಮ್ಗೆ ಬ್ರಹ್ಮಾಂಡದ ಜೊತೆಗೆ ತಕ್ಷಣಕ್ಕೆ ಜೋಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಡಾಕ್ಟರ್ ವಿಲಿಯಂ ಲೀಲ್ಯಾಂಡ್ ಅವರು ಇದಕ್ಕೆ ಬಹಳ ದೊಡ್ಡ ಹಂತದಲ್ಲಿ ಇದನ್ನ ಸಂಶೋಧನೆ ಮಾಡಿರುವಂತ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇಷ್ಟ ಅರ್ಥ ಆಯ್ತು ಎಲ್ಲರಿಗೂ? ಡನ್.
ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಕರುಣಾ ರೇಖಿ ಇದೆ ನೋಡ್ರಿ. ಇದು ಒಂದು ಕೋರ್ಸ್ ಅಲ್ಲ. ಬಹಳ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೊಂದು ಹುಚ್ಚಿದೆ ಕೋರ್ಸ್ಗಳು ಮುಗಿಸ್ಬೇಕು ಕೋರ್ಸ್. ಇದು ಕೋರ್ಸು ಅಲ್ಲ, ಇದು ಒಂದು ಡಿಪ್ಲೊಮಾನು ಅಲ್ಲ, ಮತ್ ಇದು ಒಂದು ಸರ್ಟಿಫಿಕೇಟ್ ಕೊಡೋದು ಅಲ್ಲೇ. ಹಾಗಾದ್ರೆ ಇದು ಇರೋದು ಏನಿದೆ ಕರುಣಾ ರೇಖೆಯಲ್ಲಿ ಅಂದ್ರ ಇದು ಒಂದು ಸಾಧನೆ ಇದೆ. ನೀವೇ ಸಾಧಿಸುವಂತ, ನಿಮಗೆ ಸಾಧ್ಯ ಇರುವಂತ ಒಂದು ಸಾಧನೆ ಯಾವುದು ಅಂದ್ರೆ ಅದು ಕರುಣಾ ರೇಖೆ. ಹಾಗಾಗಿ ಕರುಣಾ ರೇಖೆ ಇದೆ ನೋಡ್ರಿ, ಅದು ವೈಯಕ್ತಿಕವಾಗಿ ಇಮೋಷನಲಿ ಇರುವಂತಹ ಜನರಿಗೆ ಮಾತ್ರ ದಕ್ಕೋದದು. ಬಹಳ ಮೈಂಡ್ ಸ್ಟ್ರಾಂಗ್ ಇಟ್ಕೊಂಡು ಬುದ್ಧಿ ನಡೆಸ್ತಾರ ನೋಡ್ರಿ, ಅವ್ರಿಗೆ ಕರುಣಾ ರೇಖೆ ಒಲಿಯೋದಿಲ್ಲ. ಇಲ್ಲಿ ಬುದ್ಧಿ ಕೆಲಸ ಇಲ್ಲೇ ಇಲ್ಲ. ಇಲ್ಲಿರೋದು ಕೇವಲ ಯಾವ್ದಿದೆ ಅಂದ್ರ ಭಾವದ ಕೆಲಸ ಇದೆ. ಹಾಗಾಗಿ ಈ ಮೆಡಿಟೇಷನ್, ಇದು ಧ್ಯಾನ ಅನ್ನುವಂಥದ್ದು ಇದೆ ನೋಡ್ರಿ. ಸ್ವಲ್ಪ ಇಲ್ಲಿ ನೋಟ್ ಮಾಡ್ಕೊ, ಸ್ವಲ್ಪ ಹಿಸ್ಟ್ರಿ ಹೇಳ್ತೀನಿ. ಈ ಧ್ಯಾನ ಮಾರ್ಗ ಅನ್ನುವಂಥದ್ದನ್ನ ನಾವ್ ಏನಾದ್ರೂ ಗಮನಿಸಿದ್ರೆ ಇದು ಶಿವ ಮತ್ತು ವಿಷ್ಣುವಿನಿಂದ ಪ್ರಾರಂಭ ಆಗೋದು. ಇತಿಹಾಸ ಒಂದ್ ವೇಳೆ ನೋಡಿದ್ರೆ ಶಿವ ಮತ್ತು ವಿಷ್ಣು, ಅದ್ರಲ್ಲಿ ಬಹಳ ಕಠೋರವಾಗಿರುವಂತಹ ಧ್ಯಾನ ಮಾಡಿದವ್ರ ಪಟ್ಟಿಯಲ್ಲಿ ಶಿವನ್ ಬರುತ್ತೆ. ಶಿವ ಅಂದ್ರೆ ಶಂಕರ. ಈಗ್ಲೂ ನೀವು ಯಾವ್ದಾದ್ರು ಫೋಟೋ ನೋಡ್ರಿ, ಶಿವನ್ ಕಣ್ ಮುಚ್ಚಿ ಧ್ಯಾನಾವಸ್ಥೆಯಲ್ಲಿ ಇರೋದೇ 90% ಫೋಟೋವ ನೋಡಿದ್ರಲ್ಲ. ಧ್ಯಾನಾವಸ್ಥೆಯಲ್ಲೇ ಇರುವಂತ ಫೋಟೋ ಇವೆ. ಅಂದ್ರೆ ರೀಸನ್ ಏನು ಅಂದ್ರ ಮೂಲದಲ್ಲಿ ಮೆಡಿಟೇಷನ್ ಅನ್ನುವಂಥ ಧ್ಯಾನ ಸ್ಥಿತಿ, 4th ಡೈಮೆನ್ಷನ್ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರ ವಿಷ್ಣು ಮತ್ತು ಶಿವನಿಂದ ಪ್ರಾರಂಭ ಆಯ್ತು. ಹಾಗಾಗಿ ಅವು ಎರಡು ಪರಂಪರೆಗಳು ಬಂದು, ಶೈವ ಪರಂಪರೆ ಮತ್ತು ವೈಷ್ಣವ ಪರಂಪರೆ ಅಂತ. ಮತ್ತೆ ಎರಡರಲ್ಲೂ ಮೆಡಿಟೇಷನ್ಗಳಿವೆ. ಆದ್ರೆ ಅದರಲ್ಲಿ ಶಿವನ್ ಒಂದ್ ವೇಳೆ ನೀವು ನೋಡಿದ್ರೆ ಬಹಳ ಟಫ್ ಆಗಿರುವಂತ ಮೆಡಿಟೇಷನ್ಗಳಿವೆ. ಇವೆಲ್ಲ ಹಠ ಯೋಗ, ಆ ಯೋಗ, ಇವು ಯೋಗ ಇವೆ ನೋಡ್ರಿ, ಇವು ಶಿವನ್ ಯೋಗದಲ್ಲೇ ಬರುತ್ತೆ. ಅದಾದ್ಮೇಲೆ ಈ ಎಲ್ಲಾ ಯೋಗಗಳನ್ನ ವೇದಗಳು ಮತ್ತೆ ಉಪನಿಷತ್ನಲ್ಲಿ ಏನ್ ಮಾಡಿದ್ರು ಅಂದ್ರೆ ದಾಖಲೆಯನ್ನ ಮಾಡಿದ್ರು. ಯಾರು ಅಂದ್ರೆ ಋಷಿ ಮುನಿಗಳು, ಸಪ್ತ ಋಷಿಗಳು ಅಂತ ಬರ್ಕೊಡ್ರಿ. ಸಪ್ತ ಋಷಿಗಳ ಕೊಡುಗೆ ಇದೆ ನೋಡ್ರಿ, ಬಹಳ ದೊಡ್ಡ ಕೊಡುಗೆ ಇದೆ. ಆ ಸಪ್ತ ಋಷಿಗಳು ಏನ್ ಮಾಡಿದ್ರು ಅಂದ್ರೆ ಇದೆಲ್ಲವೂ ದಾಖಲೀಕರಿಸೋದಕ್ಕೆ ಸಾಕಷ್ಟು ಅವ್ರ ಇಡೀ ಆಯುಷ್ಯ ಅದೇ ಮಾಡಿದ್ರು. ಹಾಗಾಗಿ ಇದು ವೇದಗಳು, ಉಪನಿಷತ್ಗಳಿರ್ಬೋದು, ಆಮೇಲೆ ಬಹಳಷ್ಟು 108 ಉಪನಿಷತ್ಗಳು ಬರುತ್ತೆ. ಅದ್ರ ನಂತರ ಇದನ್ನ ಮತ್ತೆ ಪುನಃ ಪ್ರಚಾರಕ್ಕೆ ತಂದವರು ಯಾರು ಅಂದ್ರೆ ಶಂಕರಾಚಾರ್ಯ. ಅವರನ್ನ ನಾವು ಮರಿಲೇಬಾರದು. ಶಂಕರಾಚಾರ್ಯರ ಕೊಡುಗೆ ಇದೆ ನೋಡ್ರಿ, ಮೆಡಿಟೇಷನ್ ಅಲ್ಲಿ ಬಹಳ ಇದೆ. ಹಾಗಾಗಿ ಶಂಕರಾಚಾರ್ಯರು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು. ಇದು ಬಹಳ ದೊಡ್ಡ ಹಿಸ್ಟ್ರಿ ಇದೆ. ಆದ್ರೆ ಶಂಕರಾಚಾರ್ಯರಿದ್ದಾರೆ ನೋಡ್ರಿ, ಅವ್ರಿಗೆ ನಾವು ಗ್ರಾಟಿಟ್ಯೂಡ್ ಅನ್ನ ಸಲ್ಲಿಸ್ಬೇಕು. ಹಾಗಾಗಿ ಇಲ್ಲಿ ವೈದಿಕ ಪರಂಪರೆ ಅನ್ನುವಂಥದ್ದು ಬರುತ್ತೆ. ವೈದಿಕ ಪರಂಪರೆಯಲ್ಲಿ ಮೆಡಿಟೇಷನ್ಗೆ ಬಹಳಷ್ಟು ಮಹತ್ವ ಇದೆ. ಹಾಗಾಗಿ ಇಲ್ಲಿ ಯೋಗ ಮತ್ತು ಸಾಧನೆ ಬರ್ಕೊಡ್ರಿ. ಕರುಣಾ ರೇಖೆಯಲ್ಲಿ ಇಲ್ಲಿ ಯೋಗನೂ ಆಗುತ್ತೆ, ಪ್ಲಸ್ ಮತ್ತೆ ಒಂದು ಸಾಧನೆ ಇದೆ, ಸಾಧನಾ ಮಾರ್ಗ ಅಂತ ಹೇಳ್ತಾರೆ. ಹಾಗಾಗಿ ಯೋಗ ಮತ್ತು ಸಾಧನೆಯನ್ನ ಋಷಿಗಳು, ಮುನಿಗಳು, ಜ್ಞಾನಿಗಳು, ಅನುಭಾವಿಗಳು, ಧರ್ಮಾತ್ಮರು, ಪುಣ್ಯಾತ್ಮರು, ಮಹಾತ್ಮರು ಇವರೆಲ್ಲರೂ ಸಮೇತ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇದು ಪ್ರಾರಂಭ ಮಾಡಿದ್ರು. ಹಾಗಾಗಿ ಎಲ್ಲವುಗಳ ಮೂಲ ಎಲ್ಲಿ ಬರುತ್ತೆ ಅಂದ್ರ ನಮ್ಮ ಕರುಣಾ ರೇಖೆಯಲ್ಲಿ ನಾವು ನೋಡ್ತೀವಿ. ಓಕೆನಾ? ಎಸ್. ಈ ಕರುಣಾ ರೇಖೆ ಅನ್ನುವಂತ ಹೆಸರು ಎಲ್ಲಿಂದ ಬಂತು? ಇಲ್ಲಿ ಮೇನ್ ಹಿಸ್ಟ್ರಿ ಬರುತ್ತೆ. ಕರುಣಾ ರೇಖೆ, ಕರುಣೆ ಅಂದ ತಕ್ಷಣಕ್ಕೆ ನಮ್ಮ ಹೃದಯದಲ್ಲಿ ಸ್ಪಂದನೆ ಚೇಂಜ್ ಆಗುತ್ತಾ? ರೇಖಿ ಅನ್ನುವಂತ ಹೆಸರಿನ ಎನರ್ಜಿನೇ ಬೇರೆ ಇದೆ, ಕರುಣಾ ರೇಖೆ ಅನ್ನೋ ಎನರ್ಜಿನೇ ಬೇರೆ ಇದೆ. ಯಾರಿಗೆ ಫೀಲ್ ಇದೆ ಇದು? ಕರುಣಾ ಅಂತ ಬಂದಾಗ ವೈಬ್ರೇಷನ್ ನಮ್ದು ಚೇಂಜ್ ಆಗುತ್ತೆ. ಬರ್ಕೊಡ್ರಿ, ನೇರವಾಗಿ ಹೃದಯಕ್ಕೆ ಸ್ಪಂದನೆ ಮಾಡುವಂತ ಶಬ್ದ ಯಾವುದಂದ್ರೆ ಕರುಣಾ. ಕರುಣೆ, ದಯೆ, ಕಾಳಜಿ, ಇದ್ರ ಮೇಲೆ ಕೆಲಸ ಮಾಡುತ್ತೆ ಕರುಣಾ ರೇಖೆ. ಹಾಗಾಗಿ ಇಲ್ಲಿ ಹೇಳ್ತಾರ, ಗೌತಮ್ ಬುದ್ಧರ ಹೆಸರು ಏನ್ ಇವೆ ನೋಡ್ರಿ, ಅದರಲ್ಲಿ ಒಂದು ಬರುತ್ತೆ ಕರುಣೇಶ ಅಂತ ಬರ್ಕೊಡ್ರಿ. ಗೌತಮ್ ಬುದ್ಧರ ಹೆಸರು ಕರುಣೇಶ. ಹಾಗಾಗಿ ಕರುಣಾ ರೇಖೆಯನ್ನ ನಾವೇನಾದ್ರೂ ನೋಡಿದ್ರೆ ಇಲ್ಲಿ ಗೌತಮ್ ಬುದ್ಧರ ಕೊಡುಗೆ ಇದೆ ನೋಡ್ರಿ, ಅದು ಬಹಳಷ್ಟಿದೆ. ದಯೆ ಮತ್ತು ಕರುಣೆಗೆ ಬಹಳ ಹೆಸರಿರೋರು ಗೊತ್ತಲ್ಲ. ಅಂಗುಲಿಮಾಲ್ ಘಟನೆ, ಸಾಕಷ್ಟು ಘಟನೆಗಳು ಅವ್ರ ಲೈಫ್ ನಲ್ಲಿ ಬರುತ್ತೆ ನೋಡ್ರಿ. ದಿನ ಬೆಳಗಾಗಿ ಎಷ್ಟು ಜನ ಇದ್ದೀವಿ ನಾವು ಹೇಳಿ, ರೋಗಿಗಳಿಗೆ ನೋಡ್ಲಾರ್ದವ್ರು, ರೋಗಿಗಳಿಗೆ ನೋಡಿದೀವಿ, ಸಾವುಗಳನ್ನ ನಾವು ನೋಡಿದವ್ರು ಇದ್ದೀವಿ.
ಒಬ್ಬ ಸನ್ಯಾಸಿಗೂ ಅವ್ರು ನೋಡಿರ್ತಾರ. ಈ ಎಲ್ಲಾ ಘಟನೆಯನ್ನ ನೋಡಿ ಅವ್ರ ಒಳಗಿನ ಕರುಣೆ ಇರುತ್ತೆ ನೋಡ್ರಿ, ಅದು ಜಾಗೃತ ಆಗುತ್ತೆ. ಅವಾಗ ಅವ್ರು ರಾತ್ರೋರಾತ್ರಿ ಏನ್ ಮಾಡ್ತಾರಂದ್ರೆ ತನ್ನ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಕರುಣೇಶ ಅನ್ನುವಂಥದ್ದು ಗೌತಮ್ ಬುದ್ಧರ ಒಂದು ಹೆಸರು. ಹಾಗೆ ಅವ್ರದ್ದೇನಾದ್ರೂ ತ್ರಿಪಿಟಿಕಗಳು ಅವೆಲ್ಲ ಬರುತ್ತೆ ನೋಡ್ರಿ, ಅದರಲ್ಲಿ ಒಂದು ಮಾಹಿತಿ, ಒಂದು ದಾಖಲೆ ಬರುತ್ತೆ. ಗೌತಮ್ ಬುದ್ಧರಿಗೆ 1000 ಕೈಗಳು ಮತ್ತೆ 1000 ತಲೆಗಳಿದ್ದು ಅಂತ ಹೇಳ್ತಾರೆ. ಅದ್ರಲ್ಲಿ ರಿಯಲ್ದೊಳಗೆ 1000 ಕೈಗಳು 1000 ತಲೆಗಳು ಇರ್ಲಿಲ್ಲ. 1000 ಕೈಗಳತ್ತ ಹೋಗುವಷ್ಟು ಎನರ್ಜಿ ಇತ್ತು. ಅಲ್ಲಿ ಕುಂತಲ್ಲೇ 1000 ಜನರಿಗೆ ಶಕ್ತಿಯನ್ನ ನೀಡ್ತಾ ಇದ್ರಂತ. 1000 ತಲೆಗಳಿದ್ದು ಅಂದ್ರೆ ಅಷ್ಟು ಜ್ಞಾನ ಇತ್ತು ಅಂತ, ಜ್ಞಾನದ ಭಂಡಾರ ಇತ್ತು ಅಂತ ಅರ್ಥ. ಹಾಗಾಗಿ ಕೆಲವೊಂದು ದಾಖಲೆಗಳಿರುತ್ತೆ ನೋಡ್ರಿ, ಅದರಲ್ಲಿರುವಂತ ತಾತ್ವಿಕ ಸಿದ್ಧಾಂತವನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಕರುಣಾ ರೇಖೆಯನ್ನ ನಾವ್ ಯಾರ ಜೊತೆಗೆ ಕನೆಕ್ಟ್ ಮಾಡ್ತಾರಂದ್ರ ಗೌತಮ್ ಬುದ್ಧರ ಜೀವನ ಮತ್ತು ಸಾಧನೆಯ ಜೊತೆಗೆ ಅದನ್ನ ಕನೆಕ್ಟ್ ಮಾಡ್ತಾರ. ಕರುಣೆಗೆ ಹೆಸರಾಗಿರೋರು ಅವರು. ಆದ್ರೆ ಇವತ್ತು ನಾವು ರೇಖೆಯನ್ನ ಏನಾದ್ರೂ ಅರ್ಥ ಮಾಡ್ಕೊಂಡ್ರ ನಮ್ ರೇಖೆ ಏನಾಗ್ಯದಂದ್ರ 2 ಮಿನಿಟ್ಸ್ ನೂಡಲ್ಸ್ ಆದಂಗ ಆಗ್ಬಿಟ್ಟದ. 2 ನಿಮಿಷದಲ್ಲಿ ನನಗೆ ಮೆಡಿಟೇಷನ್ ಆಗ್ಬೇಕು, 2 ನಿಮಿಷದಲ್ಲಿ ಹೀಲಿಂಗ್ ಆಗ್ಬೇಕು, 2 ನಿಮಿಷದಲ್ಲೇ ರಿಸಲ್ಟ್ ಬರ್ಬೇಕು. ಮ್ಯಾಗಿ ನೂಡಲ್ಸ್ ಅವನು 2 ಮಿನಿಟ್ಸ್ ನಾಗೆ ಪಟ್ ಅಂತ ಹಿಂಗ್ ಚುಟ್ಕಿ ಹೊಡೆದ್ರು ಸಾಕು ನೂಡಲ್ಸ್ ಆಗಿರ್ತಾವ. ಈಗ ನಮ್ಗೆ ಏನಾಗ್ಯದ ಪ್ರೆಸೆಂಟ್ ಅಲ್ಲಿ ಅಂತ ರೇಖೆ ಬೇಕಾಗ್ಯದ ನಮಗ್. ಇವು ಅಷ್ಟು ಸ್ಪೀಡ್ ಆಗ್ಯದ, ಹಂಗ್ ಸಾಧ್ಯ ಇದೇನ್ ಹೇಳ್ರಿ ನೀವು? ಇದೇನಾ? ಯಾವಾಗ್ಲೂ ನೆನ್ಪಿಡ್ರಿ, ಜೀವನದಲ್ಲಿ ಹಾಳಾಗೋದಕ್ಕೆ, ನೆಗೆಟಿವ್ ಆಗೋದಕ್ಕೆ ಟೈಮ್ ತಗೊಳ್ಳೋದಿಲ್ಲ ನೋಡ್ರಿ. ಒಂದ್ ದೊಡ್ಡ ಬಿಲ್ಡಿಂಗ್ ಇದೆ ಅಂತ ತಿಳ್ಕೊರಿ, ಕಟ್ಟೋದಕ್ಕೆ ಎಷ್ಟು ಬೇಕಾಗುತ್ತೆ ಹೇಳ್ರಿ ಟೈಮು? ಬಹಳ ಬೇಕು. 2 ವರ್ಷ ಹತ್ಬೋದು, 3 ವರ್ಷ ಬೇಕು. ತೆಗಿಬೇಕಂದ್ರೆ ಒಂದ್ ಬೋಲ್ಡೇಜರ್ ತಂದು ಒಂದ್ ಪಿಲ್ಲರ್ ಹಚ್ಚಿರಿ ಸಾಕು ನೀವು. ಬಿಲ್ಡಿಂಗ್ ಕೆಡುವುದಕ್ಕೆ 10 ನಿಮಿಷ ಸಾಕು. ಒಂದ್ ಬೋಲ್ಡೇಜರ್ ತಂದು ಒಂದ್ ಮೇನ್ ಪಿಲ್ಲರಿಗೆ ಹಿಡ್ದು ಹಿಂಗ್ ಎಳದ್ ಬಿಟ್ರಿ ಸಾಕು, ಅದು ಡಡ್ ಬಿದ್ಬಿಡ್ತು. ಹಾಗಾಗಿ ಕರುಣಾ ರೇಖೆ ಇದೆ ನೋಡ್ರಿ, ಅದು ಬಿಲ್ಡಿಂಗ್ ಕಟ್ಟುವಂತ ಪ್ರೊಸೆಸ್ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಉಸುಯಿ ರೇಖೆಗಿಂತನೂ ಇಂಡಿಯನ್ ರೇಖೆಗಿಂತನೂ ಹೆಚ್ಚು ಸಿಂಬಲ್ಸ್ಗಳು ಇಲ್ಲಿ ಬರುತ್ತೆ ಕರುಣಾ ರೇಖೆಯಲ್ಲಿ. ಹಾಗಾಗಿ ಇದು 11 ದಿನಗಳ ಕೋರ್ಸ್ ಇದೆ. ಮತ್ತಿಲ್ಲಿ ಎಟ್ ಎ ಟೈಮ್ ನನಗೆ ಪಾರ್ಟ್ ಮಾಡ್ಲಿಕ್ಕೆ ನನ್ ಟೈಮ್ ಇಲ್ಲ. ನಾ ಕರುಣಾ ರೇಖೆ 1 ಮಾಡ್ತೀನಿ, ಕರುಣಾ ರೇಖೆ 2 ಮಾಡ್ತೀನಿ, 3 ಮಾಡ್ತೀನಿ. ನನ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ಈಗ ಅಷ್ಟು ನನ್ನ ಹತ್ರ ಸಮಯ ಇಲ್ಲ. ಹಾಗಾಗಿ 11 ದಿನಗಳಲ್ಲಿ ಕರುಣಾ ರೇಖೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಸಮೇತ ಇಲ್ಲಿ ಮಾಡುವಂತ ಪ್ರಯತ್ನ ನಮ್ದಿದೆ. 3 ಪೂರ್ತಿ ಗ್ರ್ಯಾಂಡ್ ಮಾಸ್ಟರ್ಸ್. ಮೇಡಮ್ 4 ಇಲ್ಲೇನ್ರಿ? 4 ಇರೋದಿಲ್ಲ ಇಲ್ಲಿ. 4 ಎಲ್ಲಿ ಬರುತ್ತೆ ಅಂದ್ರೆ ಇಂಡಿಯನ್ ರೇಖೆಯಲ್ಲಿ 4 ಬರುತ್ತೆ. ಅಲ್ಲಿ ದೀಕ್ಷೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ. ಹಾಗಾಗಿ ಎಟ್ ಎ ಟೈಮ್ ಎಷ್ಟು ಮಾಡ್ತಾ ಇದ್ದೀವಿ? 3 ಕೋರ್ಸ್ಗಳು ಒಂದೇ ಸಲಕ್ಕೆ ಮಾಡೋದಿದೆ. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸ್ವಲ್ಪ ಬರ್ಕೋರಿ. ಈಗಾಗ್ಲೇ ಯಾರು ರೇಖಿ ಲೆವೆಲ್ 1 ದೀಕ್ಷೆಯನ್ನ ತಗೊಂಡಿರಿ ಅವ್ರು ಮಾತ್ರ ಕರುಣಾ ರೇಖೆಯಲ್ಲಿ ಎಂಟರ್ ಆಗ್ಬೇಕು, ಒಂದೇ ಕಂಡೀಷನ್. ಆಮೇಲೆ 2ನೇ ರೇಖಿ ಲೆವೆಲ್ 2 ದಲ್ಲಿ ಏನ್ ಬಂದಿದ್ರಿ, ನಿಮ್ಗೆ ಮಿನಿಮಮ್ ಸಿಂಬಲ್ಸ್ ಗಳ ಬಗ್ಗೆ ಆದ್ರೂ ಮಾಹಿತಿ ಬೇಕು. ನಿಮ್ಗೆ ಸಿಂಬಲ್ಸ್ ಗಳು ಏನು ಎತ್ತ ಅಂತ ಹೇಳಿ ಮಾಹಿತಿ ಇರ್ಬೇಕು. ಮತ್ತೆ ನಿಮ್ಗೆ ವಿಶ್ವಾಸ ಇರ್ಬೇಕು, ಇದ್ರಲ್ಲೂ ಏನಾದ್ರೂ ಇದೆ ಅಂದ್ರೆ ಮಾತ್ರ ರೇಖಿ ಲೆವೆಲ್ 2 ದವರು ಅಡ್ಮಿಷನ್ ತಗೋಬೇಕು. ಇವ್ರಿಬ್ರಿಗೆ ಮಾತ್ರ ಕಂಡೀಷನ್ ಇದೆ. ಒಂದು ಪೂರ್ತಿ ದೀಕ್ಷೆ ಆಗಿರ್ಬೇಕು, ವಿಶ್ವಾಸ ಆಗಿರ್ಬೇಕು. ಮತ್ತೆ ಲೆವೆಲ್ 2 ದವರಿಗೂ ಅದ್ರಲ್ಲಿ ಸಿಂಬಲ್ಸ್ ಗಳು ಇವೆ ಅನ್ನುವಂತ ಸ್ವಲ್ಪ ಮಾಹಿತಿ ಇದೆ, ನನ್ಗೆ ಅದ್ರ ಬಗ್ಗೆ ಗೊತ್ತಿದೆ, ಆಸಕ್ತಿ ಇದೆ ಅಂದ್ರೆ ಮಾತ್ರ ಎಂಟ್ರಿ ಆಗ್ಬೇಕು, ಇಲ್ಲ ಅಂದ್ರ ಇಲ್ಲ. ಹಾಗಾದ್ರೆ ಕರುಣಾ ರೇಖೆ ಯಾರಿಗಿದೆ? ಮೇನ್ 100% ನಾವ್ ಯಾರಿಗ್ ಕೊಡೋದಕ್ಕೆ ರೆಡಿ ಇದೀವಿ ಅಂದ್ರ ಲೆವೆಲ್ 2 ನ ದೀಕ್ಷೆ ಮುಗ್ದವ್ರಿಗೆ ಒಂದು, ಆಮೇಲೆ ಗ್ರ್ಯಾಂಡ್ ಮಾಸ್ಟರ್ಸ್ ಯಾರಿದ್ದಾರೆ ಅವರು, ಮತ್ತೆ ಲೈಫ್ ಕೋಚ್ ಅಲ್ಲಿ ಇದ್ದವ್ರಂತೂ ಇದ್ರಲ್ಲಿ ಬಂದೇ ಬರ್ತದೆ. ತಿಳಿತಾ ಎಲ್ಲರಿಗೂ? ಹಾ, ಹಾಗಾಗಿ ನೀವು ನನ್ನ ಎದುರಿಗೆ 300 ಮೆಂಬರ್ಸ್ ಬಂದಿರಿ ಅಂತ ಮಾಡ್ರಿ ಎಲ್ಲಾರು ಅಡ್ಮಿಷನ್, ಹಂಗಿಲ್ಲ. ನೀವು ಮಿನಿಮಮ್ ಲೆವೆಲ್ 2 ಆದ್ರೂ ಕಂಟಿನ್ಯೂ ಮಾಡಿರ್ಬೇಕು, ಒಂದ್ ಹಂತಕ್ಕಾದ್ರೂ ಬಂದಿರ್ಬೇಕು. ಹಾಗಾಗಿ ಪ್ರೆಸೆಂಟ್ ಅಲ್ಲಿ ಯಾರ್ಯಾರು ಲೆವೆಲ್ 2 ನಲ್ಲಿ ಇದ್ದೀರಿ, ನೀವು ಇವತ್ತು ಅಡ್ಮಿಷನ್ ತಗೊಳ್ಳೋದು ಬೇಕಾಗಿಲ್ಲ, ಅಥವಾ ನಾಳೆನು ತಗೋಬೇಡ್ರಿ. ಒಂದ್ 3-4 ದಿವಸ ನಿಮ್ದು ಸಿಂಬಲ್ಸ್ ಗಳ ಬಗ್ಗೆ ಮೊದ್ಲು ಕಲೀರಿ ನೀವು. ಅದಾದ್ಮೇಲೆ ಇದ್ರಲ್ಲಿ ಬರೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆದ್ರೆ ಇಲ್ಲಿ ಯಾರಿಗೆ ಅವಕಾಶ ಇರುತ್ತೆ ಅಂದ್ರ ಯಾರ್ಯಾರು ಲೆವೆಲ್ 3 ನಲ್ಲಿದ್ರಿ, 4 ನಲ್ಲಿದ್ರಿ, ಅಥವಾ 2ದು ನೀವು ದೀಕ್ಷೆ ತಗೊಂಡಿರಿ ಅದ್ರ ಮುಂದುವರ್ಸ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ, 100% ನೀವು ಕರುಣಾ ರೇಖೆಯನ್ನ ನೀವು ಕಲಿಬಹುದು. ಗೊತ್ತಾಯ್ತಾ? ಹಾ, ಹಾಗಾಗಿ ನಮ್ಮ ರೇಖೆ ಇದೆ ನೋಡ್ರಿ, ನಮ್ದು ಬಿಸ್ನೆಸ್ ಅಲ್ಲ, ಗೊತ್ತಿರ್ಲಿ. ಹಂಗೇನ್ರ ಇದ್ರು ಎಲ್ಲಾರು ಮಾಡ್ರಿ, ಎಲ್ಲಾರು ಫೀಸ್ ಕಟ್ರಿ, ಏನ್ ಮಾಹಿತಿ ಅದ ನಾನು ಕೊಡ್ತೀನಿ ಅಂತ ಹೇಳ್ತಿದ್ದಾನ. ಗೊತ್ತಾಗ್ಲತ್ತದ ನನ್ನ ಇಂಟೆನ್ಷನ್ ಏನು ಅಂತ? ನಮ್ಗೆ ರಿಸಲ್ಟ್ ಬೇಕು.
ಅರ್ಧಂಬರ್ಧ ನಿಮ್ಗೆ ಏನೂ ಗೊತ್ತೇ ಇಲ್ಲ, ನೀವು ಒಳಗ್ ಬಂದಿರಿ ಪಾಪ ಫೀಸ್ ಕಟ್ಟಿರಿ, ನಿಮ್ಗೆ ಏನು ಅರ್ಥ ಆಗ್ಲತ್ತಿಲ್ಲ, ಅವಾಗ ರಿಸಲ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ರಿಸಲ್ಟ್ ಬರ್ಬೇಕಂದ್ರ ಈ ಕ್ಷೇತ್ರದಲ್ಲಿ ಒಂದಿಷ್ಟು ದಿನಗಳಾದ್ರೂ ನಿಮ್ಗೆ ಅದ್ರದ್ದು ಅನುಭವ ಇರ್ಬೇಕು. ಗೊತ್ತಾಯ್ತಾ ಎಲ್ಲರಿಗೂ? ಹಾಗಾಗಿ ನಮ್ಮ ರಿಕಿ ಮ್ಯಾಗಿ ನೂಡಲ್ ಅಲ್ಲ. 2 ನಿಮಿಷದಾಗೆ ರೆಡಿ ಆಗ್ತದ. ಹಾ ಕೂಡ್ರಿ, ದೀಕ್ಷೆ ತಗೋರಿ. ಎಲ್ಲ ಏನ್ ದೀಕ್ಷೆ ಕೊಟ್ಟೆವ್ ನಮಗೂ ಗೊತ್ತಿಲ್ಲ, ತಗೊಂಡ್ರೇನು ನಿಮ್ಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಲಿ 7 ಜನ ಗುರುಗಳಿಲ್ಲ, ಮಹಾಗುರುಗಳು. 7 ಜನರಲ್ಲಿ 5 ಜನ ಗುರುಗಳು ಏನ್ ದೀಕ್ಷೆ ಕೊಟ್ಟಾರಂತ ದೇವ್ರಾಣೆ ನನ್ಗೆ ಇವತ್ತಿಗೆ ಗೊತ್ತೇ ಆಗಿಲ್ಲ ನನ್ಗೆ. ಕಣ್ಮುಚ್ ಕೂಡ್ರಿ ಅನ್ಬೋರು, ನಾವು ಕೂಡೋರು ಕಣ್ಮುಚ್ಚಿ. 10 ನಿಮಿಷ ಮೇಲೆ ಹೇಳೋರು ಹಾ ಚಲೋ ಠೀಕ್ ಹೈ ಆಂಖೆ ಖೋಲೋ ಅಂದ್ರೆ ಆಂಖೆ ಖೋಲೋದ್ ನಾವು. ಕುಚ್ ಹೋಗಯ ವೈಬ್ರೇಷನ್. ಈ ಗುರುಗಳು ಹೇಳಿದ್ಮೇಲೆ ಏನ್ ಮಾಡ್ತೀರಿ? ಹಾ ಸರ್ ಹೋಗಯ ಥೋಡಾ ಸ ವೈಬ್ರೇಷನ್. ಹಾ ಚಲೋ ಠೀಕ್ ಹೈ ಎಸೆ ಕರೋ ಅನ್ಬೋರು, ನಾವ್ ಹಿಂಗ್ ಮಾಡೋರು. ಎಸೆ ಪಕಡೋ ಅಂಬೋರು, ಹಿಂಗ್ ಹಿಡಿಯೋರು. ಸೈನ್ಸ್ ಇದೆ, 2 ಕೈಗಳನ್ನ ಉಜ್ಜಿದ್ಮೇಲೆ ವೈಬ್ರೇಟ್ ಆಗುತ್ತೆ ಅಲ್ಲಿ. ಹಿಂಗೆ 5 ಮಂದಿ ಹುಲ್ಲು ಮಾಡಿದವ್ರು ನಮ್ಗೆ ಏನೇನು ಗೊತ್ತಿಲ್ಲ, ಬಟ್ ಆಗಿದೆ, ಇರ್ಲಿ. ಆದ್ರೆ ನನ್ಗೆ ಹಂಗ್ ಮಾಡೋದಿಲ್ಲ, ನನ್ಗೆ ರಿಸಲ್ಟ್ ಕೊಡೋದಿದೆ. ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯ ಒಂದು ಉದ್ದೇಶ ಏನು ಅಂದ್ರ, ನಮ್ಮ ಹತ್ರ ಯಾರು ಜಾಯಿನ್ ಆಗಿರ್ತಾರ, ಅವ್ರು ನಮ್ಗೆ ಫೀಸ್ ಕಟ್ಟಿರ್ತಾರ ಅಥವಾ ನಮ್ಗೆ ಸಪೋರ್ಟ್ ಮಾಡಿರ್ತಾರ, ಅವ್ರಿಗೆ 100 ಪಟ್ಟು ನಾವು ಸಪೋರ್ಟ್ ಮಾಡ್ಬೇಕಂತ ನಾವು ಟೊಂಕ ಕಟ್ಟಿ ನಿಂತಿದ್ದವ್ರಿದ್ದೇವ್. ಹಾಗಾಗಿ ಅನ್ಯಥಾ ಯಾರು ಸಮೇತ ಭಾವಿಸ್ಬೇಡ್ರಿ. ಹಾಗಾಗಿ ಬರ್ಕೋರಿ, ರೇಖಿ ಅನ್ನುವಂಥದ್ದು ಕರುಣಾ ರೇಖಿ ಇದೆ ನೋಡ್ರಿ, ಇದು ಒಂದು ಪರಮ ಜ್ಞಾನ. ಬರ್ಕೋರಿ, ಅತ್ಯಂತ ಶ್ರೇಷ್ಠವಾದ ಜ್ಞಾನಗಳಲ್ಲಿ ಒಂದು ಜ್ಞಾನ ಇದೆ, ಅದು ಕರುಣಾ ರೇಖಿಯ ಜ್ಞಾನ. ಮತ್ತೆ ಇದು ಎಲ್ಲರಿಗೂ ದಕ್ಕೋದಿಲ್ಲ, ಎಲ್ಲರಿಗೂ ಸಿಗೋದು ಇಲ್ಲ. ಕರುಣಾ ರೇಖಿ, ಉಸುಯಿ ರೇಖಿ ಬಹಳ ಜನರಿಗೆ ಸಿಗುತ್ತೆ ಈಗೀಗ, ಮತ್ತೆ ಇಂಡಿಯನ್ ರೇಖಿ ಅಂತೂ ನಾವು ಕಲಿಸ್ತಾನೆ ಇದೀವಿ. ಬಟ್ ಕರುಣಾ ರೇಖಿ ಇದೆ ನೋಡ್ರಿ, ಅದು ಸ್ಪೆಷಲ್ ಸೋಲ್ಗಳಿಗೆ ಮಾತ್ರ ಅದು ಸಿಗುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿರುವಂತಹ ಆತ್ಮಗಳಂತ ಇರ್ತಾರೆ ನೋಡ್ರಿ ಅವ್ರಿಗೆ. ಹಾಗಾಗಿ ಇದು ಒಂದು ಪರಮ ಜ್ಞಾನದ ಭಂಡಾರ, ಒಂದನೇದು. ಅದಾದ್ಮೇಲೆ 2ನೇದು ಕರುಣಾ ರೇಖಿ ಇದೆ ನೋಡ್ರಿ, ಅದು ಪರಮ ಶಾಂತಿಯನ್ನ ನೀಡುವಂತ ಯೋಗ ಪದ್ಧತಿ. ನಿಮ್ಗೆ ಬಹಳ ರಿಲ್ಯಾಕ್ಸ್, ಈಗ ಮೆಡಿಟೇಷನ್ ಮಾಡಿದ್ಮೇಲೆ ರಿಲ್ಯಾಕ್ಸ್ ಅನಿಸ್ತಾ? ಈ ಸುಮ್ನೆ ಜಸ್ಟ್ ನಾನೊಂದು 10 ನಿಮಿಷ ಮಾಡಿಸಿದ್ದಷ್ಟೇ. ಹಾಗಾಗಿ ಇಲ್ಲಿ ಪರಮ ಶಾಂತಿ ಇದೆ ನೋಡ್ರಿ, ಅದು ಸಿಗುತ್ತೆ. ಅದಾದ್ಮೇಲೆ ಎನ್ಲೈಟನ್ಮೆಂಟ್ ಅಂತ ಬರುತ್ತೆ. ಅಂದ್ರೆ ಆತ್ಮ ಮತ್ತು ಪರಮಾತ್ಮ ಇದಾರ್ ನೋಡ್ರಿ, ಇಬ್ಬರ ಎನರ್ಜಿ ಒಂದೇ ಕಡೆಗೆ ಕನೆಕ್ಟ್ ಆಗುತ್ತೆ ಕರುಣಾ ರೇಖಿ. ಹಾಗಾಗಿದು ಪರಮ ಜ್ಞಾನ, ಪರಮ ಶಾಂತಿ ಮತ್ತು ಆತ್ಮ ಮತ್ತು ಪರಮಾತ್ಮರ ಕನೆಕ್ಟ್ ಆಗೋದಿದೆ ನೋಡ್ರಿ. ಈ 3 ಎನರ್ಜಿಗಳು ಕರುಣಾ ರೇಖಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗಾಗಿ ಬರ್ಕೋರಿ, ಈ ರೇಖೆಯಲ್ಲಿ ನಮ್ದು ಯಾವ ಸ್ಟೆಪ್ಸ್ ಗಳನ್ನ ನಾವು ದಾಟಿ ಮುಂದೆ ಹೋಗ್ತೀವಿ ಅಂತ. ಒಂದು, ಈಗ ಮಾನವರಿದ್ದೀವಿ. ಯಾರ್ಯಾರು ಮಾನವರಿದ್ದೀರಿ? ನೀವೆಲ್ಲರಿಗೂ ಶ್ರೇಷ್ಠ ಮಾನವರಾಗಿರಿ. ಯಾರ್ಯಾರಿದ್ದೀರಿ? ರೇಖೆಯಲ್ಲಿ ಬಂದವರೆಲ್ಲ ಶ್ರೇಷ್ಠರು, ನೀವ್ ಯಾರು ಕಡಿಮೆ ಇರೋದಿಲ್ಲ, ನನ್ಗೆ ಗೊತ್ತಿದೆ. ಒಂದು ದೀಕ್ಷೆ ಆಯ್ತಂದ್ರೆ ಮುಗಿತ್, ನೀವು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗಿರ್ತೀರಿ. ಬಟ್ ಯಾರು ಪ್ರಾಕ್ಟೀಸ್ ಮಾಡ್ತೀರಿ ಅವ್ರಿಗೆ ಅದ್ರ ಫೀಲ್ ಜಾಸ್ತಿ ಆಗುತ್ತೆ. ಪ್ರಾಕ್ಟೀಸ್ ಯಾರು ಮಾಡೋದಿಲ್ಲ, ಕೆಲವ್ರು ಇದ್ರಿ ಚಮತ್ಕಾರಗಳಿಗೆ ಕಾಯ್ಕೋತ ಕುಂತಿರ್ತೀರಿ. ಚಮತ್ಕಾರ ಕಾಯೋದಂದ್ರೆ ನೀವೇನು ಮಾಡೋರಲ್ಲ, ಎಲ್ಲ ಬ್ರಹ್ಮಾಂಡೇ ಮಾಡ್ಬೇಕು. ಬ್ರಹ್ಮಾಂಡಕ್ಕಿನ್ ಕೆಲ್ಸ ಇಲ್ಲ. ನೀವು ಲೀವ್ ಹಾಕಿ ಮನೆ ಆಗಿರ್ರಿ, ಬ್ರಹ್ಮಾಂಡ ತಾನೇ ಮಾಡುತ್ತೆ. ನೋ, ಯಾವಾಗ್ಲೂ ನೆನ್ಪಿಡ್ರಿ, ಹಿಮ್ಮತ್ ಕಾ ಏಕ್ ಕದಂ ಬಡಾವೋ ತೋ ಭಗವಾನ್ ಆಪ್ಕೆ ಸಾಥ್ 100 ಕದಂ ಬಡಾಯಿಗ. ಮೆಡಿಟೇಷನ್ದೊಳಗ ಅಟ್ಲೀಸ್ಟ್ ಕಣ್ಣು ಮುಚ್ಚಿ ನಿಮ್ ಉಸಿರಾಟದ ಮ್ಯಾಲ್ರ ಗಮನ ತಗೊಂಡ್ ಬರ್ರಿ, ಅವಾಗ ಬ್ರಹ್ಮಾಂಡ ಆಟೋಮೆಟಿಕ್ ಬರುತ್ತೆ. ನಾನ್ ಏನೇನು ಮಾಡಲ್, ಕಣ್ಯಾಕ್ ಮುಚ್ಲಿನಾ, ನಾನ್ ತೆರೆದೇ ಇಡ್ತೀನಿ, ಬ್ರಹ್ಮಾಂಡ ಬರ್ಲಿ ಅಂದ್ರೆ ಬರಂಗಿಲ್ಲ, ಸಿಸ್ಟಮ್ ಇದೆ. ಸೊ ಹಾಗಾಗಿ ಇಲ್ಲಿ ಪರಮ ಶಾಂತಿ ಇರ್ಬೋದು, ಪರಮ ಜ್ಞಾನ ಇರ್ಬೋದು, ಪ್ರತಿಯೊಂದು ಸಮೇತ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ, ನಾನು ಒಂದು ಹೆಜ್ಜೆ ಇಡ್ಬೇಕು. ಗೊತ್ತಾಗ್ಲತ್ತದಲ್ಲ, ನಾನು ಹೆಜ್ಜೆನೆ ಇಟ್ಟಿಲ್ಲ ಅಂದ್ರ ಅದು ಬರೋದಿಲ್ಲ. ಹಾಗಾಗಿ ಬರ್ಕೊಡ್ರಿ, ಮೊದಲ ಸ್ಟೆಪ್ ಯಾವ್ದು ನಮ್ದು ಅಂದ್ರೆ ಮಾನವರಿದ್ದೀವಲ್ಲ ನಾವೆಲ್ಲ. ಯಾರಿಗ ಡೌಟ್ ಅದ? ಹೆಂಗ್ರಿ ಪೂರಾ ರೇಖಿದೊಳಗ್ ಬಂದಿದ್ದೇವ್, ಮಾನವರಿದ್ದೇವತ್ತೆ ರೇಖಿದೊಳಗ್ ಬಂದಿದ್ದೇವ್. ಹಾ, ಮಾನವಕ್ಕಿಂತ ಹಿಂದೆ ಏನಿದ್ದೇವ್? ಮನುಷ್ಯ ಇದ್ದೇವ್. ಮನುಷ್ಯ ಅಂದ್ರೆ ಪ್ರಾಣಿ, ಗೊತ್ತಲ್ಲ ನೀವು? ಪ್ರಾಣಿ ವರ್ಗದಲ್ಲಿ ಬರುತ್ತೆ ಮನುಷ್ಯ. ಮನುಷ್ಯನಿಂದ ಮಾನವನಾಗ್ಬೇಕಂದ್ರೆ ಸಕಾರಾತ್ಮಕವಾದ ಸ್ಪಂದನೆ ಇರುತ್ತೆ, ಅವನಿಗೆ ಮಾನವ ಅಂತಾರ, ಇಲ್ರ ಅನ್ನೋದಿಲ್ಲ. ಸೊ ಹಾಗಾಗಿ ನಾವು ಮಾನವ ಬಂದಿವಿ, ಮಾನವನಿಂದ ಮಹಾಮಾನವನಾಗ್ತೀವಿ. ಬರ್ಕೊಡ್ರಿ ಮೊದ್ಲು ನೆಕ್ಸ್ಟ್ ಸ್ಟೆಪ್. ಮಾನವನಿಂದ ಮಹಾಮಾನವ ಅಂದ್ರೆ ಇರೋದ್ರಲ್ಲಿ ಗ್ರೇಟ್ ಇದ್ದೀವಿ ನಾವು. ಅದ್ರ ನಂತರ ಬರ್ಕೋರಿ,
ಮಹಾಮಾನವನಿಂದ ನಾರಾಯಣನಾಗೋದು. ನಾರಾಯಣ ಅಂದ್ರೆ ದೇವತ್ವಕ್ಕೆ ಕನೆಕ್ಟ್ ಆಗೋದು. ನೀವು ನೋಡಿರ್ಲ ಕೆಲವ್ರು ದೇವ್ರಂತ ಮನುಷ್ಯರಿ ಅಂತಾರ, ಕೇಳಿದ್ರಿ? ಇಂಥವ್ರು ಸಿಗಂಗಿಲ್ರಿ ನಾವು, ರೀಸನ್ ಸ್ಟೆಪ್ಸ್ಗಳು ಪ್ರಮೋಷನ್ ಆಗ್ಯದವ್ರದ್ದು ಅರ್ಥ ಅಂತ ಇದ್ರೊಳಗ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮಹಾತ್ಮ. ನಾರಾಯಣನ್ ಯಾವಾಗ ಆಗ್ತಾನೆ ನೋಡ್ರಿ ಮನುಷ್ಯ, ಅವಾಗ ಮಹಾತ್ಮನಾಗೋದಕ್ಕೆ ಶುರು ಮಾಡ್ತಾನೆ. ಮಹಾತ್ಮ ಅಂದ್ರೆ ಮಹಾನ್ ಆತ್ಮ, ಶ್ರೇಷ್ಠವಾದ ಆತ್ಮ ಆಗ್ತಾನ. ಅವ್ರ ಹೆಸರು ತಗೊಂಡ್ರೆ ಎನರ್ಜಿ ಕನೆಕ್ಟ್ ಆಗುತ್ತೆ, ನೆನ್ಪಿಡ್ರಿ ನೀವು. ಮಹಾತ್ಮರು, ಶರಣರು, ಸಂತರು, ಸುಫಿಗಳು ಅವರೆಲ್ಲ ಬಹಳ ಗ್ರೇಟ್ ಸೋಲ್ಗಳು. ಜಸ್ಟ್ ನೆನಪು ಮಾಡ್ರಿ, ಅವ್ರ ಶಕ್ತಿ ನಮ್ ಜೊತೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ರೇಖಿಯಲ್ಲಿ ಗ್ರಾಟಿಟ್ಯೂಡ್ ಇದೆ ನೋಡ್ರಿ, ಅದು ಒಂದು ಸ್ಪೆಷಲ್ ಅಂತ ಇರುತ್ತೆ. ಅದಾದ್ಮೇಲೆ ದೇವಮಾನವ. ಮಹಾತ್ಮನಾದ್ಮೇಲೆ ದೇವಮಾನವನಾಗ್ತಾನ ವ್ಯಕ್ತಿ. ಯಾವ ವ್ಯಕ್ತಿ ದೇವಮಾನವನಾಗ್ತಾನ ನೋಡ್ರಿ, ಅವನಿಗೆ ಋಷಿ, ಮಹರ್ಷಿ, ಬ್ರಹ್ಮಶ್ರೀ ಅಂತ ಕರೀತಾರೆ. ಋಷಿ, ಮಹರ್ಷಿ ಮತ್ತೆ ಬ್ರಹ್ಮಶ್ರೀ. ಈ ಬ್ರಹ್ಮಶ್ರೀ ಅಂತಿನೇ ಇದೆ ನೋಡ್ರಿ, ಇದು ನಮ್ಮ ಕೊನೆಯ ಬಿರುದು, ಅಲ್ಲಿಗೆ ಬರೋದಿದೆ. ಹಾಗಾಗಿ ರೇಖಿ ಡಿಪ್ಲೊಮಾ ಕೋರ್ಸು, ಸರ್ಟಿಫಿಕೇಟ್ ಕೋರ್ಸ್ ಅಲ್ಲ, ಬ್ರಹ್ಮಶ್ರೀ ಆಗೋ ಕೋರ್ಸ್ ಇದೆ. ಇದು ವಿದ್ಯೆ ಇದೆ. ಇದು ಬಹಳ, ನೀವು ಎಷ್ಟು ಏನಂತಾರೆ ಇಮೋಷನಲಿ ಎಷ್ಟು ಕನೆಕ್ಟ್ ಆಗ್ತೀರಿ ನೋಡ್ರಿ, ರೇಖಿ ನಿಮ್ಗಷ್ಟು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಯಾವಾಗ ಬ್ರಹ್ಮಶ್ರೀ ಆಗ್ತೀವಿ ನೋಡ್ರಿ, ಅವಾಗ ಪರಬ್ರಹ್ಮ ಸ್ವರೂಪನಾಗಿ ನಿಲ್ತೀವಂತ. ಯಾವಾಗ ಪರಬ್ರಹ್ಮ ಸ್ವರೂಪಿ ಆದಾಗ ಈ ಎಲ್ಲಾ ಜಂಜಾಟಗಳಿವೆ ನೋಡ್ರಿ, ಯಾವುದು ಟಚ್ ಆಗೋದಿಲ್ಲ, ಫೀಲ್ ಆಗೋದಿಲ್ಲ ಯಾವುದು. ಅದ್ರ ಆಚೆಗೆ ಹೋಗ್ಬಿಡ್ತಾನೆ ಮನುಷ್ಯ. ಇಷ್ಟ ಎಲ್ಲಾ ಸ್ತರಗಳಲ್ಲಿರುವುದು ಯಾವುದು ಅಂದ್ರೆ ಮೆಡಿಟೇಷನ್. ಬರೀರಿ ಧ್ಯಾನ, ಧ್ಯಾನಿಯಾಗು, ಜ್ಞಾನಿಯಾಗು, ಸತ್ಸಂಗಿಯಾಗು. ಮತ್ತೆ ಈ ಮೂರೇ ಮಾರ್ಗ ಇವೆ, ಇವೆಲ್ಲಾ ಪ್ರಮೋಷನ್ ಆಗೋದಕ್ಕೆ. ಇದಕ್ ಬಿಟ್ರೆ ಯಾವ್ದು ಇಲ್ಲ. ನಾನ್ ಮೆಡಿಟೇಷನ್ ಮಾಡಲ್ಲ, ಬ್ರಹ್ಮಶ್ರೀ ಆಗ್ತೀನಿ ಅಂದ್ರು ಸರ್ಟಿಫಿಕೇಟ್ ಕೊಡ್ಬೋದು. ಈಗೆಲ್ಲ ನೋಡ್ರಿ ದುಡ್ಡು ತಗೊಂಡ್ ಸರ್ಟಿಫಿಕೇಟ್ ಕೊಡೋದ್ ಬರ್ತದ, ಗೊತ್ತದ? PhD ಅವಾರ್ಡ್, ನಿಮ್ಗೆ ಡಾಕ್ಟರೇಟ್ ಬೇಕಾದ್ರೆ ಹೇಳ್ರಿ, 1 ಲಕ್ಷ ಕೊಡ್ರಿ, ಡಾಕ್ಟರೇಟ್ ಅದ. ಇಲ್ಲಿ ಏನೇನು ಕೆಲಸ ಮಾಡೋದಿಲ್ಲ, ಸಮಾಜ ಗೊತ್ತಿಲ್ಲ, ಸಮಾಜದ ಏನ್ ಸಹಾಯ ಇಲ್ಲ, ಏನು ಇಲ್ಲ, ಆದ್ರೆ ಅವ್ರು ಡಾಕ್ಟರ್ ಇದ್ದಾರೆ, ಡಾಕ್ಟರೇಟ್ ಇದೆ ಅವ್ರ ಹತ್ರ. ಅಂತವ್ರಿಗೆ ನೋಡಿರಲ್ಲ, ಇಲ್ಲ ಹಂಗಿಲ್ಲ, ನೀವೇ ಮಾಡ್ಬೇಕಾಗಿರುವಂತದ್ದಿದೆ. ಹಾಗಾಗಿ ನಮ್ಮನ್ನ ನಾವು ಪರಬ್ರಹ್ಮ ಸ್ವರೂಪಿಯಾಗಿ ನಾವು ನೋಡ್ಬೇಕಂದ್ರ ಈ ಫೀಲ್ಡ್ ಏನಿದೆ ನೋಡ್ರಿ, ಇದು ಮೆಡಿಟೇಷನ್ ನ ಮಾರ್ಗ ಇದೆ, ಧ್ಯಾನ ಮಾರ್ಗ. ಸೊ ಹಾಗಾಗಿ ನೆನ್ಪಿಡ್ರಿ, ಧ್ಯಾನ ಮಾರ್ಗಕ್ಕೆ ಬಂದಾಗ ನಮ್ಮ ಪಾಸ್ಟ್ ಲೈಫ್ ಅಂದ್ರೆ ಈ ಹಿಂದೇನೋ ನಮ್ಮಲ್ಲಿಂದ ಏನಾದ್ರೂ ಆಗಿದೆ, ಆಗೋದಿಲ್ಲ ಅಂತಿಲ್ಲ, ತಪ್ಪುಗಳು ನಾವು ಮಾಡ್ತಾ ಇರ್ತೀವಿ. ಅದು ಎಲ್ಲಾ ಎನರ್ಜಿಗಳಿದೆ ನೋಡ್ರಿ, ಅದು ನಿಧಾನಕ್ಕೆ ರಿಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಕರುಣಾ ರೇಖಿ ಪಾಸ್ಟ್ ಲೈಫ್ ಮೇಲೂ ವರ್ಕ್ ಮಾಡುತ್ತೆ. ಬರ್ಕೊಡ್ರಿ, ನಾಳೆ ಇದ್ರದ್ದು ಬಹಳಷ್ಟು ಮಾಹಿತಿಯನ್ನ ಹೇಳ್ತೀನಿ. ಕರುಣಾ ರೇಖಿ ಪಾಸ್ಟ್ ಲೈಫ್, ಈ ಹಿಂದಿಂದ ಏನಾದ್ರೂ ಇದೆ ನೋಡ್ರಿ, ಅದಕ್ಕೂ ಸುಧಾರಣೆ ಮಾಡುತ್ತೆ. ಅದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ಶಾಂತವಾಗಿ ಮತ್ತೆ ನೆಮ್ಮದಿಯಾಗಿರೋದಕ್ಕೆ ಕರುಣಾ ರೇಖೆ ಸಪೋರ್ಟ್ ಮಾಡುತ್ತೆ. ಕೆಲವ್ರು ಇರ್ತಾರೆ, ಎಲ್ಲ ಇದೆ, ಮಾನಸಿಕ ಶಾಂತಿ ಇಲ್ಲ. ನೋಡಿದ್ರಿಲ್ಲ, ಎಲ್ಲ ಇದೆ ಅವ್ರ ಹತ್ರ, ಏನೇನೋ ಕೊರತೆ ಇಲ್ಲ, ಮನಸ್ಸು ಸರಿ ಇಲ್ಲ, ಅದನ್ನು ಸಾಧನೆ ಅಲ್ಲ. ನಿಮ್ಗೆ ಹೇಳ್ತೀನಿ, ಸಾಕಷ್ಟು ಸಲ ನಮ್ ದೇಶದಲ್ಲಿ ಸಕ್ಸಸ್ ಅಂತ ಇದೆ ನೋಡ್ರಿ, ಅದ್ರದ್ದು ಡೆಫಿನೇಷನ್ ಸರಿ ಇಲ್ಲ ನಮ್ಮಲ್ಲಿ. ಸಕ್ಸಸ್ ಅಂದ್ರೆ ಏನ್ ತಿಳ್ಕೊಂಡಿವಿ, ದುಡ್ಡು ಮಾಡಬೇಕು, ದೊಡ್ಡ ಮನಿ ಕಟ್ಬೇಕು ಸಕ್ಸಸ್. ನೋ, ಹಂಗಿಲ್ಲ. ದುಡ್ಡು ಇದೆ, ದೊಡ್ಡ ಮನಿನೂ ಇದೆ, ಮನೆಯಾಗ ಒಬ್ರದೊಬ್ರು ಜಗಳ ಆಡ್ಲತ್ತೀರಿ, ಏನ್ ಸಕ್ಸಸ್ ಅದು? ನೋ. ಸೊ ಹಾಗಾಗಿ ಲೈಫ್ ನ 7 ಏರಿಯಾಗಳು ಯಾರು 100% ಕವರ್ ಮಾಡ್ತೀರಿ ನೋಡ್ರಿ, ಅವ್ರು ಸಕ್ಸಸ್ ಇದ್ದೀರಿ. ಜೀವನದ 7 ಸ್ತರಗಳನ್ನ ನೀವು ಕಂಟಿನ್ಯೂ ಆಗಿ ಸಕ್ಸಸ್ ಆಗ್ತಾ ಇರ್ಬೇಕು ನೀವು. ಹಾಗಾಗಿ ಅದು ನಿಜವಾದ ಯಶಸ್ಸು. ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಈ ಒಂದು ಸ್ತರದಲ್ಲಿ ಎಲ್ಲವೂ ಬರುತ್ತೆ. ಮತ್ತೆ ಸಾಧನೆ ಅಂದ್ರೆ ಸಂಸಾರ ಬಿಟ್ಟು ಹೋಗಿ ಸಾಧನೆ ಮಾಡೋ ಸಾಧನೆ ಅಲ್ಲೇ ಅಲ್ಲ. ನಮ್ಮಲ್ಲಿ ಹೇಳ್ತಾರೆ ಬೀದರ್ ಕಡೆ, ಶರಣರ ನಾಡಿಗೆ ಬರ್ರಿ, ಪ್ರಪಂಚ ಮಾಡಿ ಪರಮಾತ್ಮ ಗೆದ್ದಿಬೇಕು ಅಂತ. ಅಂದ್ರೆ ನಾವು ಸಂಸಾರದಲ್ಲಿ ಇದ್ದಿನೇ ಮಾಡೋದಿದೆ ಕೆಲಸ. ಎಲ್ಲಾ ಬಿಟ್ಟು ಹೊರಗೆ ಹೋದ್ಮೇಲೆ ಏನ್ ಮಾಡ್ತೀರಿ ಹೇಳ್ರಿ? ನಿಮ್ಗೆ ಗೊತ್ತಿರ್ಲಿ, ಎಲ್ಲಾ ಬಿಟ್ಟವರಿಗೆ ಆಸೆ ಜಾಸ್ತಿ ಇರುತ್ತೆ. ಇವ್ ಏನ್ ಸಂಸಾರ ಸರ ಅವ ಇನ್ನ ಚಂದ್ರ ನೋಡ್ಕೊರ್ಬೇಕಾದ್ರಿ ನೀವು. ಈ ಎಲ್ಲಾ ಬಿಟ್ಟು ಮಠದಾಗರ ನೋಡ್ರಿ, ಅವ್ರ ಹಾಲತ್ ಕೇಳ್ಬೇಡ್ರಿ ನೀವು. ಬಾಳ್ ದೊಡ್ಡ ಭಯಂಕರ ಇದೆ ಅವ್ರದ್ದು. ಅವ್ರ ಆಸೆಗಳಿಗೆ ಕೊನೆ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ. ನಮ್ಮಲ್ಲಿಲ್ಲ, ಇದ್ದಿಂದ್ರಾಗೆ ಬದುಕ್ಬೇಕು ಅಂತೀವಿ ನಾವು.
ಸೊ ಹಾಗಾಗಿ ಲೈಫ್ ನ 7 ಏರಿಯಾಗಳನ್ನ ಕವರ್ ಮಾಡೋದಕ್ಕೆ ನಮ್ಗೆ ಕರುಣಾ ರೇಖೆ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಸೊ ಇಷ್ಟು ನಿಮ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ನಾಳೆನು ಕ್ಲಾಸ್ ಇರುತ್ತೆ, ನಾಳೆ ಇರುತ್ತೆ. ಮತ್ತೆ 293 ಮೆಂಬರ್ಸ್ ಇಲ್ಲಿ ತನಕ ಉಳ್ಕೊಂಡಿರಿ. ಯಾರ್ಯಾರು ಉಳ್ಕೊಂಡಿರಿ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅದಾದ್ಮೇಲೆ ಇನ್ನೊಂದ್ಸಲನು ಅದೇ ಹೇಳ್ತೀನಿ, ಯಾರ್ಯಾರು ಲೆವೆಲ್ 1 ಮತ್ತೆ ಲೆವೆಲ್ 2 ಪ್ರೆಸೆಂಟ್ ಅಲ್ಲಿ 2 ಇದ್ದೀರಿ, ನಿಮ್ಮ ಒಂದಿಷ್ಟು ಸಿಂಬಲ್ಸ್ ಗಳು ಮುಗಿದ ಮೇಲೆ ಇದರಲ್ಲಿ ನಿಮ್ಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ ಇದೆ. ಉಳಿದವ್ರು ಎಲ್ಲರೂ ಸಮೇತ ಇಲ್ಲಿ ನಾವು ಬರ್ಬೋದು. ಓಕೆನಾ? ಸೊ ನಾಳೆ ನಿಮ್ಗೆ ಇದ್ರದ ಬಗ್ಗೆ ಎಷ್ಟು ಫೀಸ್ ಇದೆ ಅನ್ನುವಂತ ಮಾಹಿತಿನೂ ನಾನ್ ನಿಮ್ಗೆ ಕೊಡ್ತೀನಿ. ಮತ್ತೆ ಇದ್ರದ್ದು ಇನ್ನೂ ಬಹಳ ಡೆಪ್ತ್ ಆಗಿರುವಂತ ಮಾಹಿತಿ ಇದೆ. ನಾಳೆ ಒಂದ್ ಅರ್ಧ ತಾಸು ಆ ಕಡೆ ಈ ಕಡೆ ಆಗ್ಬೋದು ಅಂತ ನನ್ಗನ್ಸ್ತು. ನಾಳೆ 1 hourದಲ್ಲಿ ಮುಗಿಯುತ್ತೆ ಇಲ್ಲ ನನ್ಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಅಥವಾ 1.5 ತಾಸು ಆಗ್ಬೋದು. ನೀವು ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡೆ ನಾಳೆ 9 ಗಂಟೆಗೆ ಜಾಯಿನ್ ಆಗಿ. ಓಕೆನಾ? ಡನ್. ಆಮೇಲೆ ಮೇನ್ ಕೋರ್ಸ್ ಅಂತ ಇದೆ ನೋಡ್ರಿ, ಅದು 20ನೇ ತಾರೀಕಿಗೆ ಶುರು ಆಗುತ್ತೆ. ಬರ್ಕೊಡ್ರಿ. 20ರಿಂದ 30 ತನಕ ಅಂದ್ರೆ 11 ದಿನ ನಡೆಯುತ್ತೆ. ಲಾಸ್ಟ್ ಡೇ ದೀಕ್ಷೆ ಇರುತ್ತೆ. 11 days, 11 ದಿವಸ ಇರುತ್ತೆ. ಇದರಲ್ಲಿ ಕರುಣಾ ರೇಖೆಯ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 3 ಸಮೇತ ಕಂಟಿನ್ಯೂ ಆಗುತ್ತೆ. ಹಾಗಾಗಿ ನೀವು ಕರುಣಾ ರೇಖೆ ಮಾಸ್ಟರ್ ಅಂತೇಳಿ ನಿಮ್ಗೆ ಸರ್ಟಿಫಿಕೇಟ್ ಇರುತ್ತೆ. ಮತ್ತೆ 4 ಕರುಣಾ ರೇಖೆಯಲ್ಲಿ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಆಲ್ರೆಡಿ 4 ಇದೆ ನಿಮ್ಮ ಹತ್ರ. ಇದೆಯಲ್ಲ ಮಂಜುಳಮ್ಮ, ಆಲ್ರೆಡಿ ಇದೆ ನಿಮ್ಮ ಹತ್ರ. ಗ್ರ್ಯಾಂಡ್ ಮಾಸ್ಟರ್ಶಿಪ್ ಯಾರು ದೀಕ್ಷೆ ತಗೊಂಡಿರಿ, ಇನ್ನ ಸರ್ಟಿಫಿಕೇಟ್ ಬರ್ಲಿಕ್ಕಿಲ್ಲ ಅಥವಾ ಇನ್ನ ಎಂಟ್ರಿ ಆಗೋದಿದೆ ಅಂದ್ರೆ ನೀವು ಕಂಪ್ಲೀಟ್ ಮಾಡಿದಂಗೆ. ಹಾಗಾಗಿ ಇಲ್ಲಿ 3 ಸ್ತರಗಳಿವೆ ನೋಡ್ರಿ, ಅವು ನಿಮ್ಗೆ ಸಾಧ್ಯ ಇದೆ. ರೀಸನ್ ಏನು ಅಂದ್ರೆ ನಮ್ಗೆ ಟೈಮ್ ಇಲ್ಲ. ಹಾಗಾಗಿ ನಾನು ಎಟ್ ಎ ಟೈಮ್ ಅದಷ್ಟು ಎಲ್ಲ ಮುಗಿಸ್ತಾ ಇದ್ದೀನಿ. ಮತ್ತೆ ಈಗ ನನ್ನ ಟೀಮ್ ಇದೆ ನೋಡ್ರಿ, ಬಹಳ ಪವರ್ಫುಲ್ ಆಗಿದ್ರಿ ನೀವು. ಈಗ ನಿಮ್ಗೆ ರೇಖಿದ ABCD ಹೇಳಕ್ ಬೇಕಾಗಿಲ್ಲ ಅಂತ ಅನ್ಕೊಂಡಿ. ಶ್ರೀಧರ್ ಗೊತ್ತಲ್ಲ ನಿಮ್ಗೆ ಸರ್, ರೇಖಿದ ABCD ಬೇಡ, ಈಗೆಲ್ಲ ನಮ್ PhD ಮುಗಿಸಿದವ್ರು ಇದ್ದೇವ್ ನಾವು ರೇಖಿದೊಳಗ. ಹಾಗಾಗಿ ನೇರವಾಗಿ ನೋಡ್ರಿ ಲೈಟ್ ಬಂತು, ನೇರವಾಗಿ ಫೀಲ್ಡ್ಗೆ ಇಳಿದು ಕೆಲಸ ಮಾಡೋದಿದೆ ಕರುಣಾ ರೇಖೆ. ಹಾಗಾಗಿ ನೀವು ಕರುಣಾ ರೇಖೆಯಲ್ಲಿ ಸರ್ಟಿಫೈಡ್ ಆದ್ರೆ ನಾಳೆ ಅದು ಏನೇನ್ ಬೆನಿಫಿಟ್ ಕೊಡುತ್ತೆ, ಮತ್ತೆ ನಾವ್ ಯಾರ್ಯಾರಿಗೆ ಸಪೋರ್ಟ್ ಮಾಡ್ಬೋದು, ಮತ್ತೆ ನಮ್ಗೆ ಕರುಣಾ ರೇಖೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಗೊತ್ತಿರ್ಲಿ. ಯಾರ ಹೃದಯಗಳು ಒಣಗೋಗಿವೆ ನೋಡ್ರಿ, ಅವರ ಹೃದಯವನ್ನ ಜಾಗೃತ ಮಾಡೋದೇ ಕರುಣಾ ರೇಖೆ ಕೆಲಸ. ನಮ್ದು ಅಷ್ಟೇ ಅಲ್ಲ, ಮನೆಗೆ ಯಾರ ಇದ್ರು ಅವ್ರ ಮೇಲೆ ಪ್ರಯೋಗ ಮಾಡಿ, ಬಹಳಷ್ಟು ನಿಮ್ಗೆ ಇಲ್ಲಿ ರಿಸಲ್ಟ್ ಕೊಡುತ್ತೆ. ಸೊ ಹಾಗಾಗಿ ಹೃದಯದ ಚಕ್ರ ಇದೆ ನೋಡ್ರಿ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಇದನ್ನ ವಿಶೇಷವಾಗಿ ನಾವು ಬಳಸ್ತೀವಿ. ಮತ್ತೆ ಸಿಂಬಲ್ಸ್ ಗಳು ಜಾಸ್ತಿ ಇದೆ, ಹಾಗಾಗಿ ಎಷ್ಟು ಟೈಮ್ ತಗೊಳುತ್ತೆ ನೋಡೋಣ. ಬಟ್ ಅಂದಾಜು ಅಂತೂ ನಾನು 11 ದಿನ ಅಂತ ಹೇಳಿ ಅನ್ಕೊಂಡಿನಿ. ನೋಡೋಣ, ನಾಳೆ ಮತ್ತೆ ಸಿಗೋಣ. ಓಕೆನಾ? ಸೊ ಇವತ್ತಿನ ಮಾಹಿತಿ ಎಲ್ಲರಿಗೂ ತಿಳಿದಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಯಾರೆಲ್ಲರೂ ಹೊಸಬ್ರಿದ್ರಿ, ನಿಮ್ಗೆ ಸ್ವಲ್ಪ ಡೌಟ್ ಇರ್ಬೋದು, ಮೇಡಮ್ ಸ್ಕ್ರೀನ್ ಮೇಲೆ ಏನೂ ಆನ್ ಮಾಡೋದಿಲ್ಲ ಅಂತ. ಯಾರ್ಯಾರು ಡೌಟ್ ಇದೆ? ನಾನು ಮಾಡೋದಿಲ್ಲ. ರೀಸನ್ ಏನು ಅಂದ್ರೆ ನಾನು ಸ್ಕ್ರೀನಿಗೆ ಬಂದ್ರು ಬಹಳ ಕಡಿಮೆ ಹೇಳ್ತೀನಿ. ನಂದು ಮಜಬೂರಿ, ಅಷ್ಟ್ರ ಮೇಲೆ ಸೀಮಿತ ಆಗ್ಬಿಡ್ತೀನಿ. ಹಾಗಾಗಿ ನಾನು ವಿಶಾಲ ಬಿಯಾಂಡ್ ಹೋಗಿ ಹೇಳೋದಕ್ಕೆ ನನಗೆ ಆಗೋದಿಲ್ಲ. ಹಾಗಾಗಿ ಅದನ್ನ ಯೂಸ್ ಮಾಡೋದಿಲ್ಲ. ನಾಳೆ ಬೇಕಾದ್ರೂ 1-2 ಸ್ಕ್ರೀನ್ ಅನ್ನ ತೆಗೆದು ತೋರಿಸ್ತಂದ್ರೆ ತೋರಿಸ್ತೀನಿ. ಡನ್. ಓಕೆ. ಸೊ ಎಲ್ಲರಿಗೂ ಇನ್ನೊಂದು ಸಲ ಅಭಿನಂದನೆಗಳು. ಮತ್ತೆ ಇವತ್ತಿಂದ ಒಂದು ಹೋಮ್ ವರ್ಕ್ ಇದೆ. ಏನು ಅಂದ್ರ, ಇವತ್ತಿನ ಕ್ಲಾಸ್ ಹೆಂಗ್ ಅನಿಸ್ತು ನಿಮ್ಗೆ ಅಂತ ಒಂದು ವಿಡಿಯೋ ಮಾಡ್ಬೇಕಿಲ್ಲ, ಆಡಿಯೋ ಮಾಡಿ ಕಳಿಸ್ಬೇಕು. ಅಂದ್ರೆ ನಿಮ್ಗೆ ಅಡ್ಮಿಷನ್ ಇದೆ. ಅಡ್ಮಿಷನ್ ಇದು ಒಂದು ಕಂಡೀಷನ್ ಬಾಳ ಇದೆ ಕರುಣಾ ರೇಖೆ. ಉಳಿದಿದ್ದೆಲ್ಲ ಇಲ್ಲ, ಗೊತ್ತಲ್ಲ ನಿಮ್ಗೆ. ರೇಖಿ ಲೆವೆಲ್ 1, 2 ಮುಗಿದ್ಮೇಲೆ ಮತ್ತೆ ಫೋನ್ ಮಾಡಿ ಹೇಳ್ತೀವಿ ಮಾಡ್ಕೋರಿ ಅಂತ. ಇದ್ರಲ್ಲಿ ಇಲ್ಲ, ಫೋನು ಗೀನು ಏನ್ ಬರೋದಿಲ್ಲ ನಿಮ್ಗೆ, ಕಂಡೀಷನ್ನೇ ಇರೋದು. ಹಾಗಾಗಿ ಇಲ್ಲಿ ನನ್ಗೆ ಸಂಖ್ಯಾಬಲ ಅಂತೇನ್ ಬೇಕಾಗೋದಿಲ್ಲ, ನಮ್ಗೆ ಡೈಮಂಡ್ಸ್ ಗಳ ಅಗತ್ಯ ಇರುತ್ತೆ. ಹಾಗಾಗಿ ನಿಮ್ಮ ಹೋಮ್ವರ್ಕ್ ಏನು ಮತ್ತೆ ನಾನು ನೋಡ್ತೀನಿ ಯಾರ್ಯಾರು ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಯಾರ. ಡನ್. ನೆಕ್ಸ್ಟ್ ಆಯ್ತು, ಅವ್ರದ್ದು ಅಡ್ಮಿಷನ್ ತಗೋರಿ ಹಿಂಗ್ ಹೇಳ್ತೀನಿ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಒಂದು ವಿಡಿಯೋ ಮಾಡ್ಬೇಕು ಇಲ್ಲ ಆಡಿಯೋ ಮಾಡ್ಬೇಕು. ಯಾಕಂದ್ರೆ ನಾಳೆ ನೀವು ಈ ಫೀಲ್ಡ್ ಅಲ್ಲಿ ಇಳಿತ್ರಿ ಅಂದ್ರ ನಿಮ್ಗೂ ಇದೆಲ್ಲ ಅವಶ್ಯಕತೆ ಇರುತ್ತೆ. ಹಾಗಾಗಿ ನೀವು ಸಮೇತ ಬೆಳೆಯೋದಕ್ಕೆ ನಮ್ ಕಡೆಯಿಂದ ಸಹಾಯ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್.